21ನೇ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾಗಿರುವಂತಹ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಅದರಲ್ಲೂ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ. ಕನ್ನಡದ ಕವಿಯತ್ರಿ, ಸಾಹಿತಿ, ಬರಹಗಾರರು, ಪ್ರಸಿದ್ಧ ನಿರೂಪಕರು, ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ಮತ್ತೆ ಗೈಡರ್ ಆಗಿದ್ದಾರೆ. ಹಾಗೇನೆ ನಿವೇದಿತಾ ಹೂಗಾರ್ ಅನ್ನುವಂತ ಒಂದು ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಇಂಥ ವಿಶೇಷ ವ್ಯಕ್ತಿತ್ವ ಹೊಂದಿರುವಂತಹ ವಿಶೇಷ ಗುರುಮಾತೆಯಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಶ್ರೀದೇವಿ ಹೂಗಾರಮ್ಮನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾನು ಈ ಸೆಷನ್ ನಡೆಸ್ಕೊಡ್ಲಿಕ್ಕೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅಮ್ಮ, ಸ್ವಾಗತ, ನಿಮ್ಗೆ ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಈ ಸೆಷನ್ಗೆ ಸಮಸ್ತ ಎಲ್ಲರಿಗೂ ಮತ್ತೊಂದು ಸಲ ನಾನು ವೆಲ್ಕಮ್ ಅನ್ನ ಮಾಡ್ತಾ, ಇವತ್ತು ಬಹಳ ಸ್ಪೆಷಲ್ ಆಗಿರುವಂತ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಿದೆ. ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಸೊ ಎರಡಿದೆ, ಒಂದು ನಿಮ್ಮ ಕ್ವಶನ್ ಆನ್ಸರ್ ಇದೆ, ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡೋದಿದೆ. ಓಕೆನಾ? ಸೊ ಈ 21 ಡೇಸ್, 21 ದಿವಸ ಪ್ಲಸ್ ಅಲ್ಲಿ 3 ದಿವಸ, 24 ಡೇಸ್ ನಿಮ್ಮ ಲೈಫ್ ನಲ್ಲಿ ಏನೆಲ್ಲವೂ ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನ ಮುಕ್ತ ಮನಸ್ಸಿನಿಂದ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬೋದು, ಹಂಗೇನಿಲ್ಲ. ಮತ್ತೆ ನಾವು ಒಳ್ಳೇದ್ ಮಾಡೋದು ಪ್ರಯತ್ನವನ್ನ ಮಾಡ್ತೀವಿ ನಮ್ ಕಡೆಯಿಂದ. ಸೊ ಹಾಗಾಗಿ ಮೊದಲ ಒಂದು 30 ಮಿನಿಟ್ಸ್ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಕಡೆಗೆ ಹೋಗೋಣ. ಅದಾದ ನಂತರ ಮತ್ತೆ ಕ್ವಶನ್ ಆನ್ಸರ್ ಕಡೆಗೆ ಹೋಗೋಣ. ಒಂದು ಕೆಲಸವನ್ನ ಮಾಡ್ರಿ, ಒಂದ್ 5 ನಿಮಿಷ ನಾನ್ ನಿಮ್ಗೆ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ನಮ್ಮ ಗ್ರೂಪ್ ಇದೆ ನೋಡ್ರಿ, ಆ ಗ್ರೂಪ್ ನಲ್ಲಿ ಹೋಗಿ ನಿಮ್ಮ ಕ್ವಶನ್ಸ್ ಮತ್ತೆ ಡೌಟ್ಸ್ ಅನ್ನ ಮೆನ್ಷನ್ ಮಾಡ್ರಿ ಗ್ರೂಪ್ ನಲ್ಲಿ. ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ತನಕ ನಾನ್ ಕ್ವಶನ್ಸ್ ಎಷ್ಟು ಬಂದಿವೆ ಅಂತ ನಂದು ಕೆಲ್ಸಾನು ಆಗುತ್ತೆ, ಮತ್ತೆ ನಿಮ್ ಕೆಲ್ಸಾನು ಆಗುತ್ತೆ. ಓಕೆನಾ? ಎರಡು ವರ್ಕ್ ಎಟ್ ಎ ಟೈಮ್ ಮಾಡ್ಬೋದು. ಹಾಗಾಗಿ ನೀವ್ ಹೇಳುವಾಗ ನಾ ಫ್ರೀ ಕೂಡ್ತೀನಲ್ಲ, ಖಾಲಿ ಕುಂತ ಏನ್ ಮಾಡ್ಲಿ ನಾನು? ಅಟ್ಲೀಸ್ಟ್ ನಿಮ್ ಕ್ವಶನ್ಸ್ ಆದ್ರೂ ನೋಡೋದ್ ಕೆಲಸ ಆಗುತ್ತೆ. ಹಾಗಾಗಿ ಮೊಟ್ಟ ಮೊದಲು ಗ್ರೂಪ್ ನಲ್ಲಿ ಹೋಗಿ ನಿಮ್ಮ ಡೌಟ್ಸ್ ಮತ್ತೆ ಕ್ವಶನ್ಸ್ ಅನ್ನ ಮೆನ್ಷನ್ ಮಾಡ್ರಿ. ಗ್ರೂಪ್ ಆನ್ ಅದ ಇವ್ರದ್ದು? ಹಾ, ಓಕೆ, ಡನ್. ಸೊ ನಾನು ನಿಮಗೆ ವಿಡಿಯೋ ಆಫ್ ಮಾಡ್ತೀನಿ. ಎಲ್ಲರಿಗೂ ಬೇಗ ಬೇಗ ಗ್ರೂಪ್ ನಲ್ಲಿ ಹೋಗ್ರಿ, ಗ್ರೂಪ್ ನಲ್ಲಿ ಹಾಕ್ಬರ್ರಿ. ನಮ್ದು ಪೇಡ್ ಗ್ರೂಪ್ ಇದೆ ನೋಡ್ರಿ, ಅದ್ರಲ್ಲಿ ಹೋಗ್ರಿ. ರೆಕಾರ್ಡಿಂಗ್ ನಲ್ಲಿ ಇಲ್ಲ, ಓನ್ಲಿ ಪೇಡ್ ಗ್ರೂಪ್ ನಲ್ಲಿ. ಮತ್ತೆ ನಮ್ಮ ಟ್ರೈನರ್ಸ್ ಗ್ರೂಪಿಗೆ ಹೋಗ್ರಿ. ಯಾರು ಯಾವ ಗ್ರೂಪ್ ನಲ್ಲಿ ಇದ್ದೀರಿ ಆ ಗ್ರೂಪಿಗೆ ಹೋಗಿ ನಿಮ್ಮ ಕ್ವಶನ್ಸ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ರಿ. ಓಕೆ?
ಎಸ್. ಸೊ ಯಾರ್ಯಾರು ಅಲ್ಲಿ ಬರೆದು ವಾಪಸ್ ಬಂದಿರಿ ಅವರು ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರಿ ಈ ರೀತಿ ನನ್ಗೆ ಕೈ ಮಾಡ್ರಿ, ನಾನ್ ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಅನ್ನ ಕೊಡ್ತೀನಿ. ಎಸ್, ನಮ್ಮ ಪರಮೇಶ್ವರಿ ಮ್ಯಾಮ್ ಇದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ನಲ್ಲಿ ಎಲ್ಲಾರು ದಯವಿಟ್ಟು ನೆನ್ಪಿಡ್ರಿ, ಏನೆಲ್ಲ ಹೇಳ್ಬೇಕು ಅಂದ್ರೆ ಮೊದಲು ನಿಮ್ಮ ಹೆಸರು ಬರ್ಕೋರಿ. ಎಕ್ಸ್ಪೀರಿಯನ್ಸ್ ಹೇಳೋರು ನಿಮ್ಮ ಹೆಸರು ಮತ್ತೆ ನಿಮ್ಮ ಪ್ಲೇಸ್, ಅಂದ್ರೆ ಎಲ್ಲಿಂದ ನೀವು ಜಾಯಿನ್ ಆಗ್ತಾ ಇದ್ದೀರಿ, ಇವು ಎರಡು ಕಂಪಲ್ಸರಿ ಹೇಳಿ. ಆ ನಂತರ ನಿಮ್ಗಾಗಿರುವಂತ ಅನುಭವ ಇಲ್ಲ ಅನುಭವ ಅಂದ್ರೆ ನೀವ್ ಅದನ್ನ ಅನುಭವಿಸಿದ್ರಿ, ಜೀವನದಲ್ಲಿ ಮರಿಲಿಕ್ಕೆ ಆಗ್ಲಾರ್ದಂತ ಕೆಲವೊಂದನ್ನ ನೀವು ಅನುಭವಿಸಿದ್ರಿ. ಅದ್ರ ಬಗ್ಗೆ ಇಲ್ಲಿ ಸಕಾರಾತ್ಮಕವಾಗಿ ಫೋಕಸ್ ಮಾಡೋದು ನಿಮ್ಮ ಒಂದು ಅನುಭವದಲ್ಲಿ ಬರುತ್ತೆ. ಓಕೆ ಪರಮೇಶ್ವರಿ ಮ್ಯಾಮ್, ನಾನ್ ನಿಮ್ಗೆ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಅನ್ಮ್ಯೂಟ್ ಮಾಡ್ಕೋರಿ ಮೇಡಮ್, ಮ್ಯೂಟ್ ಇದ್ದೀರಿ ನೀವು. ನಮಸ್ತೆ ಮಾತೆ, ನನ್ನ ಹೆಸರು ಪರಮೇಶ್ವರಿ. ಹಾ, ಎಸ್ ಮ್ಯಾಮ್. ವಿಟ್ಲ, ದಕ್ಷಿಣ ಕನ್ನಡ ನನ್ನ ಊರು. ಓಕೆ. ನಾನು ಸುಮಾರು 30 ವರ್ಷದಿಂದ ಬೆಳಿಗ್ಗೆ ನನಗೆ ಬೇಗ ಏಳ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಆಕ್ಚುಲ್ ಆಗಿ ತುಂಬಾ ಟ್ರೈ ಮಾಡಿದ್ದೆ. ಈಗ ನಾನು ಸಾಧಾರಣ ಹೇಳ್ತಾ ಇದ್ದೇನೆ, 5 ಗಂಟೆಗೆ ಹೇಳ್ತಾ ಇದ್ದೇನೆ. ಮತ್ತೆ ನನಗೆ ಗೊತ್ತಿಲ್ಲದೆ ನನ್ನ ಹಲವಾರು ಫ್ರೆಂಡ್ಸ್ಗಳು ಹೇಳ್ತಾ ಇದ್ದಾರೆ ನಿನ್ನ ಮುಖದಲ್ಲಿ ಕಳೆ ಬಂದಿದೆ ಅಂತ. ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಕೇಳ್ತಾ ಹೌದಾ ಅಂತ ನಾನು ಕೇಳಿದೆ. ಮತ್ತೊಂದು 2-3 ಜನರಿಗೆ ಕೂಡ ಈಗ ಸ್ಪಾನ್ಸರ್ ಮಾಡಿದ್ದೇನೆ, ನೀವು ಇಂಥ ಕ್ಲಾಸಿಗೆ ಜಾಯಿನ್ ಆಗಿ ಅಂತೇಳಿ ನಾನು ನಿನ್ನೆ ಲಿಂಕ್ ಕಳಿಸಿದ್ದೆ ಅವರಿಗೆ. ಇದು ತುಂಬಾ ಖುಷಿ ಆಯ್ತು ನನಗೆ. ಈಗ ನಾನು ಅದೇ ಮಾಡ್ತಾ ಮುಂದೆ ಹೋಗ್ಬೇಕು ಅಂತೇಳಿ ಇದ್ದೇನೆ ಇದ್ರಲ್ಲಿ. ಎಸ್ ಎಸ್ ಎಸ್. ನೀವು ಹೇಳಿದ ಇನ್ಫಾರ್ಮೇಶನ್ ಅನ್ನು ಐ ಎಂ ರೇಖಿ ಮಾಸ್ಟರ್ ಅಂತ ಹೇಳಿದ್ದೀರಿ ಬರೀಲಿಕ್ಕೆ, ಅದನ್ನು ಬರೀತಾ ಇದ್ದೇನೆ. ಅದರಿಂದ ನನ್ನಲ್ಲಿ ಚೇಂಜಸ್ ಕಾಣ್ತಾ ಇದೆ ನನಗೆ. ಧನ್ಯವಾದಗಳು ಮಾತೆ. ಥ್ಯಾಂಕ್ ಯು ಮೇಡಮ್. ಎಸ್ ಎಸ್. ಓಕೆ, ಸೊ ಥ್ಯಾಂಕ್ ಯು ಪರಮೇಶ್ವರಿ ಮೇಡಮ್. ನೆಕ್ಸ್ಟ್ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಅದ ನನ್ಗೂ ಗೊತ್ತಾಗೋದಿಲ್ಲ ಇಲ್ಲಿಂದ. ನಂದಿನಿ ಮ್ಯಾಮ್, ನಮ್ಮ ಟೀಮ್ ನ ಸೀನಿಯರ್ ಮೇಡಮ್. ಓಕೆ, ಒಂದ್ ನಿಮಿಷ ಮೇಡಮ್. ಹಾ, ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲು ನಾನು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್ ಅಂದ್ರೆ ಥ್ಯಾಂಕ್ ಯು ನಿಮ್ಗೆ. ಯಾಕೆಂದ್ರೆ ನಾನ್ ನಿಮ್ಮ ಒಟ್ಟಿಗೆ 90 ಡೇಸ್, ವಾಪಸ್ 100 ಡೇಸ್, ಈಗ 21 ಡೇಸ್ ಇದು ಕ್ಲಾಸ್ ಮಾಡಿದ್ದೇನೆ. ತುಂಬಾ ನಿಮ್ಮಿಂದ ಉಪಕಾರ ಆಯ್ತು. ಯಾಕಂದ್ರೆ ನನ್ನ ಲೈಫಲ್ಲಿ ತುಂಬಾ ಹಿಂದಿದು ಪಾಸ್ಟ್ ಹಿಡಿದು ನಾನು ಕೂತಿದ್ದೆ. 30 ಇಯರ್ಸ್ ಆಯ್ತು ನಂಗೆ ಮದುವೆ ಆಗಿ. ಆದ್ರೆ ಕೆಲವೊಂದು ವಿಷಯದಲ್ಲಿ ತಲೆಯಲ್ಲಿ ಹಿಡಿದುಕೊಂಡು ತುಂಬಾ ನಾನು ನನ್ನ ಲೈಫ್ ವೇಸ್ಟ್ ಮಾಡಿದೆ ಅಂತ ಆಯ್ತು. ಆದ್ರೆ ಈಗ ನಿಮ್ಮ ಕ್ಲಾಸ್ ಒಳಗೆ ಜಾಯಿನ್ ಆದ್ಮೇಲೆ ನಾನು ಅದನ್ನೆಲ್ಲ ಡಿಲೀಟ್ ಮಾಡ್ಲಿಕ್ಕೆ ಕಲ್ತಿದ್ದೇನೆ. ಅದಕ್ಕೋಸ್ಕರ ನಾನು ನಿಮ್ಗೆ ಪುನಃ ಒಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದ್ರೆ ನಂದು ಮದರ್ ಇನ್ ಲಾ ಒಟ್ಟಿಗೆ ಸ್ವಲ್ಪ ಅನ್ಬನ್ ಇತ್ತು. ಅದನ್ನು ನಾನೀಗ ನಿಮ್ಮ 90 ಡೇಸ್ ಇಂದ ನಾಂತೆ ಮೆಡಿಟೇಷನ್ ಯಾವುದು 7 ಚಕ್ರಾಸ್, ಬ್ಯೂಟಿಫುಲ್ ಕೋರ್ಸ್ ಆಗಿತ್ತು ಅದು ನನ್ಗೆ. ನಾನು ಅದು ಮರಿಲಿಕ್ಕಿಲ್ಲ. ಯಾಕೆಂದ್ರೆ ನೀವು 30 ಮಿನಿಟ್ಸ್ ಟಾಕ್, 30 ಮಿನಿಟ್ಸ್ ಮೆಡಿಟೇಟ್ ಕೊಡ್ತಿದ್ದೀರಲ್ವಾ, ಅದ್ರಲ್ಲಿ ನನ್ಗೆ ತಿಳಿತಿತ್ತು ನಾನು ಎಷ್ಟು ನಂದು ಚೇಂಜ್ ಆಗಿದೆ ಅಂತ. ಆದ್ರಿಂದ ಮೇಡಮ್ ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ಹೀಗೆ ಎಷ್ಟೋ ಜನರದು ಲೈಫ್ ಅನ್ನು ನೀವು ಚೇಂಜ್ ಮಾಡ್ತೀರಿ ಅಂತ ಹೇಳಿ ನನ್ನ ಮನಸ್ಸಲ್ಲಿ ತುಂಬಾ ಇದಾಗ್ತದೆ, ಖುಷಿ ಆಗ್ತದೆ. ಅದು ಆಗ್ಲಿ. ಮತ್ತೆ ಈಗದು ಸಹ ಹಾಗೆ ನಾನು 21 ಡೇಸ್ ಇದ್ದು ಸಹ ಇದ್ರಲ್ಲಿ ಸಹ ನಾನು ರೇಖಿದು ಸಹ ನಾನು ತುಂಬಾ ಹೀಲ್ ಮಾಡ್ಲಿಕ್ಕೆ ಅದು ನಿಮ್ಮಿಂದಲೇ ನನ್ಗೆ ಸಾಧ್ಯ ಆದದ್ದು ಹೇಳ್ತಾ ಇದ್ದೇನೆ. ಅದರಿಂದ ಮೇಡಮ್ ಎಷ್ಟು ಸರ್ತಿ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಸಹ ನನ್ಗೆ ಮನಸ್ಸಲ್ಲಿ ಸಾಕಾಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಉದ್ದೇಶನೂ ಇಷ್ಟೇ ಇರೋದು. ಏನ್ ಉದ್ದೇಶ ಇದೆ ಅಂದ್ರೆ ನಿಮ್ಗೆಲ್ಲರಿಗೂ ರಿಸಲ್ಟ್ ಬರ್ಬೇಕು. ಒಂದ್ ಮಾತನ್ನ ನೆನ್ಪಿಡ್ರಿ, ನಾವೆಲ್ಲ ನಂದ್ ಹಿಡ್ದು 80 ಮೆಂಬರ್ಸ್ ಇದೀವಿ, ನಾವೆಲ್ಲ ದುಃಖಿಗಳೇ ಇದ್ದೀವಿ. ಜೀವನ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಏನೆಲ್ಲವೂ ಇದೆ ನಮ್ ಜೊತೆಗೆ. ನಾವೇನಿದೀವಿ ನಮ್ ಸುತ್ತ, ನಾವು ಖುಷಿ ಇರೋದ್ಕಿಂತ ಅದ್ರ ಡಬಲ್, ಅದ್ರ 4 ಪಟ್ಟು ದುಃಖ ಇರೋದೇ ಇದೆ. ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಅದ್ರಲ್ಲೇ ಉಳಿದ್ರೆ ನಮ್ಗೆ ಯಾರು ಹೊರಗ್ ತರೋದಿಲ್ಲ. ಇದು ಎಲ್ಲಾರು ನೆನ್ಪಿಟ್ರಿ ನೀವು. ಯಾರು ನಮ್ಗೆ ಹೊರಗ್ ತರೋದಕ್ಕೆ ತಯಾರಿಲ್ಲ. ಈ ಜಗತ್ ಯಾವ ರೀತಿ ಇದೆ ಅಂದ್ರೆ ಉಲ್ಟಾ ನಮ್ ಖುಷಿ ನೋಡಿ ದುಃಖ ಪಡೋ ಜಗತ್ತಲ್ಲಿ ನಾವು ಬದುಕ್ಲತ್ತೀವಿ, ನೆನ್ಪಿಟ್ರಿ ಇದು. ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರೆ ನೀವು ಖುಷಿಯಾಗಿರ್ಬೇಕು ಅಂದ್ರ ನೀವು ನಿಮ್ಮ ಕಂಡೀಷನ್ಸ್ ಇವೆ ನೋಡ್ರಿ, ನೆಗೆಟಿವ್ ಕಂಡೀಷನ್ಸ್ ಗಳನ್ನ, ನೆಗೆಟಿವ್ ಪ್ಯಾಟರ್ನ್ ಗಳನ್ನ ಏನಿದೆ ನೋಡ್ರಿ, ಅದನ್ನ ಮುರಿದು ಅಥವಾ ಅದನ್ನ ಒಡೆದು ನೀವು ಹೊರಗ್ ಬರ್ಬೇಕು. ನೀವು ಸುರಕ್ಷಿತವಾಗಿ ಜಗತ್ತನ್ನ ನೋಡ್ಬೇಕು, ಮತ್ತೆ ಹೊಸ ವ್ಯಕ್ತಿಯಾಗಿ ಇದನ್ನ ಗುರುತಿಸ್ಬೇಕು ಅನ್ನೋದು ನಮ್ ಕನ್ಸಿದೆ.
ಹಾಗಾಗಿ ಇದನ್ನ 21 ದಿವಸ 25 ದಿವಸ ಒಂದೊಂದು ತಿಂಗಳು ಮಾಡ್ತೀವಿ. ನಾವ್ ಒಂದ್ ವೇಳೆ ಇದು ಬಿಸ್ನೆಸ್ ಅಂತ ಮಾಡ್ಬೇಕಂದ್ರೆ ಓನ್ಲಿ 3 days ಕೋರ್ಸ್ ಇದೆ, ಇದು ಅಂತ ದೊಡ್ಡದೇನಿಲ್ಲ. ನಾವು ಮಾಡ್ಬೇಕಂದ್ರೆ 3 ದಿವಸನಾಗ ಮಾಡ್ಬೋದು. 2 ದಿವಸ ಸಿಂಬಲ್ಸ್ ಕಲ್ಸ್ಬಹುದು, 1 ದಿವಸ ಅಟ್ಯೂನ್ಮೆಂಟ್ ಕೊಟ್ರು ಮುಗ್ದೋಯ್ತು, ನಮ್ ಬಿಸ್ನೆಸ್ ಬೆಸ್ಟ್ ನಡೆಯುತ್ತೆ. ಮತ್ತೆ ಇದಕ್ಕಿಂತ ಜಾಸ್ತಿ ಅಡ್ಮಿಷನ್ ಬರುತ್ತೆ. ಜನರಿಗೆ ಮೈಂಡ್ ಸೆಟ್ ಏನು ಅಂದ್ರೆ ಬಹಳ ಸ್ಪೀಡ್ ಆಗ್ಬೇಕು ಎಲ್ಲರಿಗೂ. ಅದ್ರ ರಿಸಲ್ಟ್ ಬರ್ಬೇಕು ಅಂದ್ರ ಇಲ್ಲಿ ಟೈಮ್ ಕೊಡ್ಬೇಕು ಅಂತ ಹೇಳಿ ನಾವು ಮಾಡೋದು. ಹಾಗಾಗಿ ನಾನು ನಂದಿನಿ ಮೇಡಮ್ ಅವ್ರಿಗೆ ಫಸ್ಟ್ ಡೇ ಇಂದ ನೋಡ್ತಾ ಬಂದೀನಿ. ಮತ್ತೆ ಹೆಚ್ಚು ಕಡಿಮೆ ಅವರು ನನ್ಗೆ ಅನಿಸಿದ್ದು ಅಂದ್ರೆ ಒಂದಲ್ಲ 2 ಸಲ ಅವ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಆದ್ರೆ ಇವತ್ತೇನ್ ಹೇಳಿದಾರ ನೋಡ್ರಿ, ಅದು ಬಾಳ್ ನನ್ಗಂತೂ ಮನಸ್ಸಿಗೆ ಖುಷಿ ಆಯ್ತು. ಈ ಖುಷಿಗೆ ಇನ್ನೊಂದಿಷ್ಟು ಪರಮೇಶ್ವರ್ ನಿಮ್ಗೆ ಇನ್ನೂ ಖುಷಿ ಕೊಡ್ಲಿ ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಮತ್ತೆ ಯಾರಿದ್ದೀರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಹಾ ಎಸ್, ನಮ್ಮ ಪ್ರಕಾಶ್ ಗೌಡ ಸರ್. ಓಕೆ ಎಸ್, ಮಹೇಂದ್ರ ಸರ್ ವೇಟ್. ಮೇಡಮ್ ಶರಣಾರ್ಥಿ. ಶರಣಾರ್ಥಿ ಸರ್. ತಮ್ಗೆ ಕೋಟಿ ಕೋಟಿ ಧನ್ಯವಾದಗಳು. ಕೇಳಿಸ್ತಾ ಇದೆ? ಹಾ ಸರ್ ಕೇಳ್ತಾ ಕೇಳಿಸ್ತಾ ಇದೆ. ಇದೆಯಲ್ಲ? ಹಾ ಕೇಳ್ತಾ ಇದೆ. ನನಗೆ ಮೊದ್ಲಿಂದ ಸ್ವಲ್ಪ ಅಲರ್ಜಿಟಿಕ್, ಆಮೇಲೆ ಸುಸ್ತು ಜಾಸ್ತಿ, ಆತರ ಏನೋ ಒಂದು ಇದು ಇತ್ತು. ಆಮೇಲೆ ಈ ತರ ನಾನು ಎಷ್ಟೋ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿದ್ದೀನಿ, ಬಟ್ ಈ ರೇಖಿ ಕ್ಲಾಸ್ ಅಂತಲ್ಲ, ಬೇರೆ ಬೇರೆ ಯಾವ್ದೋ ಇನ್ಯಾವ್ದೋ ಅಲ್ಲಿ ಈ ತರ ಅಡ್ಮಿಟ್ ಮಾಡಿ ಮಾತಾಡ್ಕೊಳ್ಳೋದು ಅಂದ್ರೆ ನಮ್ಗೆ ಆಗ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಇದೊಂದೇ ನನ್ನ ಪ್ರಾಬ್ಲಮ್. ಇವಾಗ ಫಸ್ಟ್ ಟೈಮ್ ಇವತ್ತು ಮಾತಾಡ್ತಾ ಇರೋದು ನಾನು, ಎಸ್ ಯಾವತ್ತೂ ಮಾತಾಡಿಲ್ಲ. ಆಮೇಲೆ ಇವಾಗ ಏನೊಂದು ನೀರಿಂದು ಬಾಟ್ಲ್ ಇಟ್ಕೊಂಡು ಅಫರ್ಮೇಶನ್, ದೀಪ ನೀರು ಇಟ್ಕೊಂಡು ಅಫರ್ಮೇಶನ್ ಮಾಡ್ಕೊಂಡು ಆ ನೀರನ್ನ ನಮ್ಮ ಇದ್ರಲ್ಲಿ ಹಾಕಿರ್ತೀನಿ. ಹೆಚ್ಚಾಗಿದೊಂದು ಹಂಡೆ ಇದೆ ಚಿಕ್ಕದು, ಅದು ಕುಡಿಯೋಕೆ ಅದನ್ನೇ ಉಪಯೋಗಿಸೋದು. ಅದ್ರಲ್ಲಿ ಹಾಕಿರ್ತೀನಿ. ನಮ್ಮ ಫಾದರ್ಗೆ ಡೈಲಿ 2 BP ಗುಳಿಗೆ ತಗೊಳ್ತವ್ರು. ಇವಾಗ ವಾರಕ್ಕೆ 1 ಬಿಟ್ರೆ 15 ದಿನಕ್ಕೆ 2 ಓಕೆ, ಗ್ರೇಟ್ ತಗೊಂತಾರ. ಎಸ್ ಸರ್, ಇನ್ನೂ ಪ್ರಯತ್ನ ಮಾಡ್ರಿ, ಪೂರ್ತಿ ಅವ್ರು ಟ್ಯಾಬ್ಲೆಟ್ಸ್ ಬಿಡಿಸಬಹುದು. ನೀವು ಅವ್ರಿಗೆ ಸ್ವಲ್ಪ ಜಾಸ್ತಿ ಹೀಲಿಂಗ್ ಕೊಟ್ರಿ. ಅವ್ರಿಗೆ ಹೀಲಿಂಗೇ ಮಾಡಿಲ್ಲ, ಯಾರಿಗೂ ಹೀಲಿಂಗ್ ಮಾಡಿಲ್ಲ. ಮತ್ತೆ ಬರೀ ವಾಟರ್ಲಿಂದ, ನೀರಿಲಿಂದ ಪ್ರಾಕ್ಟೀಸೇ ಮಾಡಿಲ್ಲ ನಾನು ಇನ್ನೂವರೆಗೂ. ಸೊ ಗ್ರೇಟ್ ನ್ಯೂಸ್ ಸರ್. ಅಂದ್ರೆ ವಾಟರ್ ಹೀಲಿಂಗ್ ನಲ್ಲಿ ರಿಯಲಿ ಅಷ್ಟು ರಿಸಲ್ಟ್ ಇದೆ, ನಿಜವಾಗ್ಲೂ ಇದೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ನನ್ಗೆ ನಾನ್ ಯಾವಾಗಲೂ ಕುಡಿಯೋದು ಫಿಲ್ಟರ್ ನೀರೇನೆ, ಬಟ್ ಅವತ್ತು ನಾನು ಬದಲಾಯಿಸ್ಕೊಂಡೆ. ನೀವ್ ಹೇಳಿದ್ರಲ್ಲ, ನಮ್ ತಂದ್ ಕೊಡ್ಕೊಂಡ್ ಕುಡಿತೀವಿ, ಯಾವ್ದೋ ನೀರ್ ಕುಡೀರಿ ಸುಮ್ನೆ ಆಗತ್ತೆ ಅಂತ ಹೇಳಿದ್ರಿ. ಅವತ್ತಿಂದ ನಾವು ಫಿಲ್ಟರ್ ವಾಟರ್ ಚೇಂಜ್ ಮಾಡಿದವರು. ಚೇಂಜ್ ಮಾಡಿದ ನೆಕ್ಸ್ಟ್ ಡೇನೆ ನೆಗಟಿವ್ ಬರ್ತಾ ಇರೋದು. ಬಟ್ ಅವತ್ ಬಂದಿಲ್ಲ. ಇವ ಆಲ್ರೆಡಿ ಒಂದು 8 ರಿಂದ 9 ದಿನ ಆಯ್ತು. ಇವಾಗೇನೋ ಸ್ವಲ್ಪ ಇವನ್ಲಿಂದ ಸ್ವಲ್ಪ ಮನೆಯಲ್ಲಿ ಒಂದ್ 3-4 ಜನಕ್ಕೆ ನೆಗಡಿ ಆಗಿದೆ. ಅಂದ್ಬಿಟ್ರೆ ಎಲ್ಲಾರು. ಎಸ್ ಓಕೆ ಸರ್, ಗ್ರೇಟ್ ಬಹಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ನಮ್ಮ ಮಹೇಂದ್ರ ಸರ್. ನೀವು ಕಾಣ್ತಾ ಇಲ್ಲ, ಹೆಂಗ ಕತ್ಲಾಗ ಎಲ್ಲರಿಗ ದರ್ಶನ ಹೆಂಗ್ ಕೊಡ್ತೀರಿ ನೀವು ಅಂತ? ಫುಲ್ ಕತ್ಲಲ್ಲಿ ಇದ್ರಿ, ಎಲ್ಲಿ ವಾಕಿಂಗ್ ಹೋಗಿದ್ರಿ? ಎಲ್ಲ ಅನ್ಮ್ಯೂಟ್ ಮಾಡ್ರಿ ಸರ್, ಮಹೇಂದ್ರ ಸರ್. ಹಾ ಮೇಡಮ್, ಶರಣಾರ್ಥಿ. ನಾನು ಮಹೇಂದ್ರ ಅಂತ. ಮೇಡಮ್, ಇಲ್ಲಿ ನಾನು ಚಿಕ್ಕಮ್ಮನ ಮನೇಲಿ ಇದ್ದೀನಿ. ಸೊ ಇಲ್ಲಿ ಕರೆಂಟ್ ಇಲ್ಲ. ಬೇರೆ ಕಡೆಯಿಂದ ನಾನು ಚಾರ್ಜ್ ಹಾಕೊಂಡು ಮತ್ತೆ ನೈಟ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಬೆಳಿಗ್ಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಮತ್ತೆ ಬೇರೆ ಮನೆಗೆ ಹೋಗಿ ತಗೊಬೇಕಿತ್ತು. ಮತ್ತೆ ಫಸ್ಟ್ ಕ್ಲಾಸ್ ತಗೊಬೇಕಾರೆ ಆಗ ಒಂದ್ ಸ್ವಲ್ಪ ಬೆಳಿಗ್ಗೆ ಹೊತ್ತಲ್ಲಿ ತಗೊಂತಿದ್ರಲ್ಲ, ಅದು ಅಡ್ಜಸ್ಟ್ ಆಗ್ತಾ ಇತ್ತು. ಈಗ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ತಗೋಬೇಕಾದ್ರೆ ನನ್ ತಾಯಿ ತೀರ್ಕೊಂಡ್ರು ಮೇಡಮ್. ಅಂದ್ರೆ 1 ತಿಂಗಳಾಯ್ತು ಇವತ್ತಿಗೆ. ಸೊ ತುಂಬಾ ಮೆಡಿಟೇಷನ್ ಮಾಡಿದ್ರೆ ಸಾಕು, ಮೈಂಡ್ ಎಲ್ಲ ಆ ಕಡೆನೆ ಹೋಗ್ತಾ ಇರೋದು, ಬೇರೆ ಕಡೆ ಹೋಗೋದೇ ಇಲ್ಲ. ಬರೀ ಹೆಂಗಾಯ್ತು, ಏನಾಯ್ತು, ಯಾರಾದ್ರೂ ಸಾಯಿಸ್ಬಿಟ್ರ, ಆತರ ಮೈಂಡ್ ಸೆಟ್ ಹೋಗ್ತಾ ಇರ್ತದೆ ಮೇಡಮ್. ಮತ್ತೆ 50 ವರ್ಷಕ್ಕೆ ತೀರ್ಕೊಳ್ಳೋಂತ ಅಲ್ಲವೇ ಅಲ್ಲ. ಅದಕ್ಕೆ ಸೊ ಫುಲ್ ಡಿಪ್ರೆಷನ್ ಆಗಿ ಕೆಲವೊಂದ್ಸರಿ ಮೆಡಿಟೇಷನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಏನಾದ್ರೂ ಆಗ್ಲಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತೇಳಿ ಅಟೆಂಡ್ ಮಾಡಿ ಪರವಾಗಿಲ್ಲ. ಈಗ ಒಂದ್ ಸ್ವಲ್ಪ ಮಾತಾಡೋ ರೀತಿ, ನಡೆಯೋ ರೀತಿ ಆಗ್ತಾ ಇದೆ ಮೇಡಮ್. ಮತ್ತೆ ನಾನ್ ಅನ್ಕೊಂಡಂಗೆ ನಾನು ಟ್ರೈನಿಂಗ್ ತಗೊಳಕ್ ಆಗ್ಲಿಲ್ಲ. ಇದ್ರೂನು ಇನ್ನು ಮಾಡ್ತೀನಿ ಮೇಡಮ್, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಗುರು ಹುಡುಕ್ತಾ ಇದ್ದೆ, ಅಂದ್ರೆ ತಾಯಿ ತೀರ್ಕೊಂತ ಇರ್ಲಿಲ್ಲ ಮುಂಚೆನೆ ಗುರು ಹುಡುಕ್ತಾ ಇದ್ದೆ ನಾನು. ಗುರು ಸಿಗ್ತಾರ ಅಂತ ಹುಡುಕ್ತಾ ಇದೆ, ಸಿಗಿರ್ಲಿಲ್ಲ. ಮತ್ತೆ ಆಮೇಲೆ ನೀವು ಸಿಕ್ಕಿದ್ರಿ, ಪರವಾಗಿಲ್ಲ. ನಾನ್ ಪುಣ್ಯಕ್ಕೆ ಹುಡುಕ್ದಾಗ ನೀವು ಸಿಕ್ಕಿದ್ರಿ ಮೇಡಮ್.
ಮತ್ತೆ ಇನ್ನೊಂದು ವಿಷಯ, ಟ್ರೈನಿಂಗ್ ಇನ್ನ ನಂಗೆ ಸಾಕಾಗಿಲ್ಲ. ತಗೊಬೇಕು ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಅನ್ಕೊಂಡಂಗೆ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಮೇಡಮ್. ಹಾ ತುಂಬಾ ಥ್ಯಾಂಕ್ಸ್ ಮೇಡಮ್. ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಎಸ್ ಎಸ್, ಥ್ಯಾಂಕ್ ಯು ಸರ್. ಆ ನಂತರ ನಿಮ್ಗೆ ನಾಳೆ ನಾನು ಇನ್ನೊಂದು ಆಪ್ಷನ್ ಅನ್ನ ಕೊಡ್ತೀವಿ ನಾವು, ಎಲ್ಲರಿಗೂ ಇದೆ ಅದು, ನಿಮ್ಗೂ ಸಮೇತ ಹೇಳ್ತೀನಿ. ಇನ್ನು ಈ ಕಡೆ ಯಾರಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಸ್ಕ್ರೀನ್ 1 ಮೇಲೆ ಇದ್ದೀನಿ ನಾ, 2-3 ಕಡೆಗೆ ಬರ್ತೀನಿ ನಾನು. ಓಕೆ ವೆಂಕಟೇಶ್ ಸರ್, ನೀವು ಬಹಳ ಕತ್ಲಾಗಿದ್ರಿ, ಸ್ವಲ್ಪ ಹಿಂಗ್ ಬೆಳಕಿನ ಕಡೆ ಬರ್ರಿ. ಯಾರಾದ್ರೂ ಮಾತಾಡೋರು, ಈಗ ರಾಧಾ ಇದ್ದಾರೆ ಫುಲ್ ವೈಟ್ ಇದೆ ಅವ್ರು, ಉಮೇಶ್ ಸರ್ ಇದ್ದಾರೆ, ನಮ್ಮ ಪ್ರಶಾಂತ್ ಸರ್, ಸ್ವಲ್ಪ ನಿಮ್ ಮುಖದ ಮೇಲೆ ವೈಟ್ ಇದ್ರೆ ಅದು ಸ್ಕ್ರೀನ್ ಕರೆಕ್ಟ್ ಆಗಿ ಬರುತ್ತೆ, ಎಲ್ಲರಿಗೂ ನೀವು ಕಾಣ್ತೀರಿ. ಒಂದೇ ಸ್ಕ್ರೀನ್ ಮೇಲೆ ಅಷ್ಟು ಜನ ಉಳ್ದಿ ಒಬ್ರದೊಬ್ರು ಭೇಟಿ ಇಲ್ಲ, ಹಿಂಗ ಆಗೋದ್ ಬೇಡ. ಸೊ ಹಾಗಾಗಿ ವೆಂಕಟೇಶ್ ಸರ್ ಈಗ ಕಾಣ್ತಾ ಇದೀರಿ, ಇಟ್ಸ್ ಓಕೆ. ಮಾಯಾ ಮ್ಯಾಮ್ ವೇಟ್ ಮಾಡ್ರಿ. ಎಸ್, ಅನ್ಮ್ಯೂಟ್ ಮಾಡ್ರಿ ವೆಂಕಟೇಶ್ ಸರ್ ನೀವು. ಅನ್ಮ್ಯೂಟ್ ಇದೆ ನೋಡ್ರಿ, ಈ ಸೈಡ್ ಲಾಸ್ಟ್ ಮೈಕ್ ಇದೆ ನೋಡ್ರಿ, ಮೈಕಿಗೆ ಹಿಂಗ್ ಕ್ಲಿಕ್ ಮಾಡಿ ಸಾಕು ನೀವು. ಬ್ಲೂ ಕಲರ್ದು ಇದೆ ನೋಡ್ರಿ. ಡನ್ ಸರ್, ಬಂತು ಹೇಳ್ರಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ನಾವು ಆರೋಗ್ಯ ಇಲಾಖೆಗೆ ಜಗಳೂರು ಟೌನ್ ಮಾತಾಡಿದ್ದೆ ಮೇಡಮ್, ಫಸ್ಟ್ ಟೈಮ್ ಆರೋಗ್ಯ ಸರ್ ಎಸ್. ಮೇಡಮ್. ನಾನು ಭಾರಿ ಖುಷಿ ಆಯ್ತು ಮೇಡಮ್ ನಿಮ್ಮಿಂದ ನಾವು ಮಾತಾಡಕ್. ಯಾಕಂದ್ರೆ ಬಹಳ ಜನ ದುಃಖದಲ್ಲೇ ಮುಳುಗಿ ಇದಾಗ್ಬಿಟ್ರೆ. ಯಾಕಂದ್ರೆ ನಾನ್ ನೋಡಿ ನಮ್ಗೆ ಆರೋಗ್ಯ ಇಲಾಖೆ ಸಿಕ್ಕಿದ್ರೆ ಬರೀ ದುಃಖ ತಪ್ತಾರೆ ಸಿಗ್ತಾರ. ಶುಗರ್ ಪೇಷಂಟ್, BP ಪೇಷಂಟ್, ಲೆಪ್ರಸಿ, ಕುಷ್ಠರೋಗಿ, TB ಪೇಷಂಟ್, ಮಾನಸಿಕ ರೋಗಿಗಳು. ಅದ್ರಾಗೂ ನಾನು ಸ್ವಲ್ಪ ಮನಿ ಕಟ್ಟಿ ಸ್ವಲ್ಪ ಸಾಲದ ಮುಳುಗಿದ್ದೆ. ಹಂಗಾಗಿ ಮಾನಸಿಕ ಆಗಿದ್ದೆ. ನಾನು ಧ್ಯಾನ ಮಾಡ್ಬೇಕಂತಿದ್ದೆ. ಇದು ಬ್ರಹ್ಮಕುಮಾರಿ ಅದಕ್ಕೂ ಜಾಯ್ನ್ ಆಗಿದ್ದೆ ಮೇಡಮ್ ನಾನು. ಅದನ್ನ ನಾನು ಡಾಕ್ಟರ್ ರಾಜ್ಕುಮಾರ್ ಮಾಡ್ತಾರ ಆ ಧ್ಯಾನ ಅಂತ, ಯೋಗ ಅಂತ ಅನ್ಕೊಂಡು ಹೋಗಿದ್ದೆ. ಅದು ಧ್ಯಾನಕ್ಕಾಯ್ತು. ಅಂದ್ರೆ ಪಾಪ ಅವ್ರ ಮೇಲೆ ಒಳ್ಳೊಳ್ಳೆ ಹೇಳಾರ ಮೇಡಮ್, ಭಾರತಿ ಮೇಡಮ್ ಅಂತ ಅವರು ಗುರುಗಳು. ಅವ್ರೊಂದು 7-8 ಸಲ ಕ್ಲಾಸ್ ತಗೊಂಡು ಒಳ್ಳೊಳ್ಳೆ ಅಫರ್ಮೇಶನ್ ಕೊಡೋರು. ಅಂದ್ರೆ ನನಗೆ ಇನ್ನ ಏನೋ ಬೇಕೈತಿ ಇನ್ನೋ ವಿಚಾರಗಳು. ಅವ್ರೇನೋ ನಾವು ದೇಹ ಅಲ್ಲ ಆತ್ಮ ಅನ್ನೋರು. ಹೌದು ಸರಿ, ಆ ದೇಹ ಅಲ್ಲ ಆತ್ಮ ಅಂದ್ರೆ ನಮ್ಗೆ ಗೊತ್ತಾಗಂತ ಹೆಂಗೆ ಜಾಸ್ತಿ ಕ್ವಶನ್ ಮಾಡಕ್ ಆಗ್ತಿಲ್ಲ ಪಾಪ ಅವ್ರಿಗೆ. ನಾವು ಪಾಪ ಅವ್ರಿಗೆ ಏನ್ ಗೊತ್ತೈತೆ ಅವ್ರ ನಮ್ಗೆ ಹೇಳಾರ. ನನಗೆ ಇನ್ನ ಏನೋ ಬೇಕು, ಯಾರೋ ಗುರು ಬೇಕೈತಿ ನಮ್ಗೆ, ಬೇಕೈತಿ ಎಲ್ಲೋ ಹುಡುಕ್ತಿದ್ದೆ. ಮತ್ತ ಆಮೇಲೆ ಅದೇನೋ ಕೆಲವು ವಿಚಾರದಿಂದ ಭಗವಂತ ನಮ್ಮನ್ನ ಜಾಯಿಂಟ್ ಮಾಡ್ದ ಅನಿಸ್ತು ಮೇಡಮ್. ಯಾಕಂದ್ರೆ ನನಗೆ ಬೇರೆ ಕಡೆ ಎಲ್ಲ ಹೋದಾಗ ನೀವು ಹಿಂಗ್ ಮಾಡ್ಬೇಕು, ಧ್ಯಾನ ಹಿಂಗ್ ಮಾಡ್ಬೇಕು, ಆ ಪದ್ಧತಿ ಮಾಡ್ಬೇಕು, ಈ ಪದ್ಧತಿ ಮಾಡ್ಬೇಕು, ನೀವು ಅದು ಊಟ ಮಾಡಂಗಿಲ್ಲ, ಇದು ಊಟ ಮಾಡಂಗಿಲ್ಲ ಅಂದಾಗ ನನಗೆ ಇದೇನು ಮರಯ್ಯ, ನಾವು ಹೆಂಗ್ ಆಗ್ತೈತಿ, ನಾವು ಹುಟ್ರ ಜಾತಿಯಾಗ ಇಂಥ ಜಾತಿಯಾಗ ಹುಟ್ಟಿವಿ, ಮತ್ ನಾವು ಏನ್ ಮಾಡೋದು ಇದು ಅಂತಾರಲ್ಲ ಅಂತಂದ. ಅದೇನೋ ಪರಮಾತ್ಮ ಏನೋ ಫೇಸ್ಬುಕ್ ನಾಗ ಮೂಡ್ತಿದ್ದಾಗ ನೀವು ಸಿಕ್ರಿ ಮೇಡಮ್. ನಿಮ್ಗೆ ಧನ್ಯವಾದ ಹೇಳ್ತೀನಿ ಮೇಡಮ್. ಯಾಕಂದ್ರೆ ನಾನು ಆರೋಗ್ಯ ಇಲಾಖೆಯಿಂದ ನನಗೆ ನೊಂದಿರೋರು ಸಿಗ್ತಾರೆ. ನನಗೇನು ಗೊತ್ತಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಏನ್ ಹೇಳಕ್ಕಾಗಲ್ಲ ಮೇಡಮ್. ಹಂಗಾಗಿ ನೀವು ಸಿಕ್ಕಿದ್ದು ನನಗೊಂದು ಪ್ಲಸ್ ಪಾಯಿಂಟ್ ಆಯ್ತು. ನಿಮ್ಮಂತರಿಂದ ನಾವು 4 ಜನಕ್ಕೆ ಮಾತಾಡ್ಬೋದು ಅಂತ ನಂದು. ಥ್ಯಾಂಕ್ಸ್ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಹಾಸ್ಪಿಟಲ್ ಇವೆರಡು ಬೆಳಗಿನಿಂದ ಸಂಜೆ ತನಕ ಪಾಸಿಟಿವ್ ಅನ್ನೋದು ಏನು ಇರಲ್ಲ, 1% ಇರೋದಿಲ್ಲ. ನೀವು ಇಲ್ಲ ಮೇಡಮ್, ಫುಲ್ ಎಲ್ಲ ಚಾರ್ಜ್ ಆಗಿ ಹೋಗ್ರಿ, ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ ಬಂದಿರ್ತೀರಿ. ಮೇಡಮ್ ಎಲ್ಲ ಡಿಪಾರ್ಟ್ಮೆಂಟ್ ನೊಂದಿರೋದು. ಪೊಲೀಸರು, ಡಾಕ್ಟರ್ಸ್ ಯಾವತ್ತೂ ಖುಷಿಯಾಗಿ ಮನೆಗ್ ಬರೋದೇ ಇಲ್ಲ, ತಲೆ ವಜ್ಜಿ ಮಾಡ್ಕೊಂಡೆ ಮನೆಗ್ ಬಂದಿರ್ತಾರ ಅವ್ರು. ರೀಸನ್ ಏನು ಅಂದ್ರೆ ಅಲ್ಲಿ ಇರುವಂತ ಸಿಚುವೇಶನ್ ಅದೇ ರೀತಿ ಇರುತ್ತೆ. ಆದ್ರೂ ನೀವು ಅದ್ರಲ್ಲಿಂದು ಇಂಥದ್ದೊಂದು ಕಲಿತಾ ಇದ್ದೀರಲ್ಲ, ಬಾಳ್ ಗ್ರೇಟ್ ಇದೆ ಸರ್. ಮತ್ ಬಂದವರಿಗೂ ಹೆಲ್ಪ್ ಮಾಡ್ರಿ, ಬಂದವರಿಗೂ ಹೀಲಿಂಗ್ ಮಾಡ್ರಿ, ಟ್ರೀಟ್ಮೆಂಟ್ ಅದೇ ಕೊಡ್ರಿ, ಉದ್ದೇಶ. ನಮ್ ಕೈಲಾದಷ್ಟು ಮಾಡೋಣ. ನಾವ್ ನೋಡ್ರಿ ಜಗತ್ ಪರಿವರ್ತನೆ ಮಾಡ್ತೀವಿ ಅನ್ನೋ ಸಾಧ್ಯ ಇಲ್ಲ ನಮ್ಗೆ. ಕೈಲಾದಷ್ಟ ಮಾಡೋಣ, ಸುಮ್ ಇರೋದಕ್ಕಿಂತ ಮಾಡೋದ್ ಬೆಟರ್ ಅನಿಸ್ತದ. ಓಕೆ ಸರಿ ಸರ್. ನೆಕ್ಸ್ಟ್ ಮತ್ತೆ ಈ ಕಡೆ ಲೇಡೀಸ್ ನಮ್ಮ ರೇಖಾ ಮ್ಯಾಮ್ ಇದ್ದಾರೆ. ನಾನು ಎಲ್ಲಾರ ಕಡೆಗೆ ಬರ್ತೀನಿ, ವೇಟ್ ಮಾಡ್ರಿ ಸ್ವಲ್ಪ. ರೇಖಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ರಿ ನೀವು. ಎಸ್, ನಮಸ್ತೆ. ನನ್ನಲ್ಲಂತೂ ಹೇಳಕ್ ಆಗ್ತಿಲ್ಲ ಮ್ಯಾಮ್, ತುಂಬಾ ಚೇಂಜಸ್ ಇದೆ. ಎಸ್, ಈಗ ಇವತ್ತಿಗೂ ನಾನು ಆಕ್ಚುಲಿ ಬೆಳಿಗ್ಗೆ ಎದ್ರೆ ನನ್ಗೆ ತಣ್ಣೀರು ಮುಟ್ಟಿದ್ರೆ ನಂಗೆ ಸ್ವಲ್ಪ ತುಂಬಾ ಲೋ BP ಆಗ್ತಾ ಇತ್ತು. ಅಂತವಳು ನಾನು 21 ದಿನ ತಲೆ ಸ್ನಾನ ಮಾಡಿದ್ದೀನಿ ಮ್ಯಾಮ್, ಇಲ್ಲಿವರೆಗೂ ಅಂದ್ರೆ ಅಷ್ಟು ಎನರ್ಜಿ, ಮೈ ಬಿಸಿ ಆಗ್ತಾ ಇದೆ. ಗೊತ್ತಿಲ್ಲ ಮ್ಯಾಮ್, ನಾನ್ ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ನಿಮ್ಮನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಅದ್ ನಿಮ್ಮ ಆಶೀರ್ವಾದನೋ ಗೊತ್ತಿಲ್ಲ, ನಂಗೆ ಒಳ್ಳೆ ಎನರ್ಜಿ ಬಂದಿದೆ. ಮತ್ತೆ ಇನ್ನೊಂದು, ನಾನು ಸ್ಪೆಷಲ್ ಮಕ್ಳ ಜೊತೆಗಿರೋದು ಯಾವಾಗ್ಲೂ. ನಮ್ಮಲ್ಲಿ ಸ್ವಲ್ಪ ಬಿಹೇವಿಯರ್ ಪ್ರಾಬ್ಲಮ್ ಇರೋ ಮಕ್ಳು, ಆ ತರ ಮಕ್ಳು ಸುಮ್ನೆ ಕೂಗಿ ಬಿಡೋದು, ಓಡೋಗ್ಬಿಡ್ತಾರೆ ಅಂತ ವಾತಾವರಣದಲ್ಲಿ ಇರೋದು. ಅಲ್ಲಿ ಕೂಡ ಚೇಂಜಸ್, ಅಲ್ಲಿ ಕೂಡ ಮಕ್ಳು ಶಾಂತವಾಗಿ ಕೂಡೋಕ್ ಸ್ಟಾರ್ಟ್ ಮಾಡಿದ್ದಾರೆ.
ಕ್ಲಾಸ್ ನಿಮ್ ಅಲ್ಲಿ. ಎನರ್ಜಿ. ಹಾ ತುಂಬಾ ಚೇಂಜ್ ಕಾಣ್ತಾ ಇದೆ ಮ್ಯಾಮ್. ನಿಜವಾಗಿ ಇದೊಂಥರ ಅದ್ಭುತ. ನಾನು ಎಲ್ಲ ನನ್ನಲ್ಲಿರೋ ಟೀಚರ್ಸಿಗೆ, ಅಲ್ಲಿರೋ ಕೇರ್ ಟೇಕರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ, ಇದನ್ನ ಮಾಡ್ಕೊಳ್ಳಿ, ನಿಮ್ ತುಂಬಾ ಚೇಂಜಸ್ ಕಾಣುತ್ತೆ ಅಂತ. ಅವರೇ ಎಲ್ಲಾರು ಮೋಸ್ಟ್ಲಿ ಬರ್ತಾರೆ ಮ್ಯಾಮ್ ನೆಕ್ಸ್ಟ್ ಇದ್ರಲ್ಲಿ. ಅವರೇ ಹೇಳ್ತಾ ಇದಾರೆ ತುಂಬಾ ಚೇಂಜ್ ಕಾಣ್ತಾ ಇದೀರಾ. ಏನಾದ್ರು ಕೂಗ್ಬಿಡ್ತಿದ್ದೆ ಮ್ಯಾಮ್ ನಾನು. ಹೇಗೆ ಅಂದ್ರೆ ಹಂಗೆ ಮನೆಗೆ ಬಂದ್ರೆ ಮಗಳಿಗೆ ಪಾಪ ಏನಾದ್ರೂ ಅವಳಿಗೊಂದು ಸೊಲ್ಯೂಷನ್ ಬೇಕು ಅಂದ್ರೆ ನನಗೆ ಅವಳು ಹೇಳೋಕೆ ನನಗೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ನನ್ದು ಮೈಂಡ್ ಫ್ರಸ್ಟ್ರೇಟ್ ಆಗಿ ಬಂದಿರ್ತಿತ್ತು ಮನೆಗ್ ಬಂದ ತಕ್ಷಣನೇ. ಈಗ ಹೆಂಗಿದೆ ಅಂದ್ರೆ ಅವಳೇ ನನಗೆ ಫ್ರೆಂಡ್ ತರ ಆಗಿದೀವಿ ಇಬ್ರು. ಅವಳ ಜೊತೆ ಕುತ್ಕೋತೀನಿ, ಮಾತಾಡ್ತೀನಿ. ಹೀಗೆ ಅವಳು ಕೂಡ ಸಪೋರ್ಟ್ ಮಾಡ್ತಾಳೆ. ಅವಳು ಕೇಳೋಕ್ ಸ್ಟಾರ್ಟ್ ಮಾಡಿದಾಳೆ, ಇದೇನು ಮಮ್ಮಿ, ಇದೇನು, ಇದೆ ಸಿಂಬಾಲ್ಸ್ ಎಲ್ಲ ಕೇಳ್ತಾಳೆ, ಇದೇನು ಹಿಂಗೆ. ಅದು ನಿಜವಾಗ್ ತುಂಬಾ ಚೇಂಜ್ ಕಾಣ್ತಾ ಇದೆ ಮೇಡಮ್. ಖುಷಿ ಆಗುತ್ತೆ ನನಗೆ. ಇಲ್ಲ, ನಾನು ನೋಡಿನಿ ಫಸ್ಟ್ ಸಲ ನಾನ್ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡಿದ್ದಕ್ಕ ಈಗ ಬಹಳ ವ್ಯತ್ಯಾಸ ಇದೆ. ಹೌದು, ತುಂಬಾ ಒಂಥರ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಯಾಕೆ ಅಂದ್ರೆ ಅವ್ರ ಜೊತೆಗೆ ಇದ್ದಿದ್ ನಮ್ಗೆ ಆಗುತ್ತೆ ಮೇಡಮ್. ಮಕ್ಳ ಜೊತೆಗೆ ಇರ್ತೀವಲ್ಲ, ಈಗ ನಾವ್ ಎಷ್ಟೇ ಖುಷಿ ಪಟ್ರು ನನಗೆ ನೆಕ್ಸ್ಟ್ ಭಯ ಹೆಂಗಂದ್ರೆ ಇವತ್ತು ನಕ್ ಬಿಟ್ಟಿದೀನಿ, ಏನ್ ಕಾದಿದೆ ಏನೋ ಆ ತರ ಭಯ ಇತ್ತು. ಈಗ ಆಗಿಲ್ಲ, ಮುಕ್ತವಾಗಿ ನಗ್ತೀನಿ ಅಟ್ಲೀಸ್ಟ್. ಓ ಏನಿಲ್ಲ, ದೇವ್ರಿದ್ದಾರೆ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ ನೋಡ್ರಿ, ಬಹಳ ಗುಡ್ ಇದೆ. ಇದು ಮಾರ್ಗನೇ ಇದೇ ರೀತಿ. ಆ ನಂತರ ಇನ್ನೊಂದು ಸ್ವಲ್ಪ ನೀವು ನೋಟ್ ಮಾಡ್ಕೊಡ್ರಿ. ರೇಖಿ ಯಾವಾಗ ನಮ್ಮಲ್ಲಿ ಪ್ರವೇಶ ಆಗುತ್ತೆ ನೋಡ್ರಿ, ಬಾಡಿಯಲ್ಲಿ ಹೀಟ್ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಅಗ್ನಿ ತತ್ವ ಜಾಗೃತಿ ಮಾಡುತ್ತೆ ರೇಖಿ ಫಸ್ಟ್. ಹಾಗಾಗಿ ಬೆವ್ರು ಬರೋದು, ಹೀಟ್ ಆಗೋದು, ಆಮೇಲೆ ಬೆವ್ರ ಸಾಲೆ ತರಾನು ಬರ್ತಾವ. ಬಹಳ ಜಾಸ್ತಿ ರಿಮೂವ್ ಆಗ್ತಾ ಇದೆ ಎನರ್ಜಿ ಅಂದ್ರೆ ಬೆವ್ರ ಸಾಲೆ, ಪಿಂಪಲ್ಸ್ ಬರೋದು ಆಗುತ್ತೆ ಕೆಲವೊಬ್ರಿಗೆ. ಸೊ ಹಾಗಾಗಿ ಅದಕ್ಕೆ ಭಯ ಪಡೋದು ಬೇಕಾಗಿಲ್ಲ. ಬಟ್ ಹೀಟ್ ಆಗುತ್ತೆ ಬಾಡಿಯಲ್ಲಿ, ಎನರ್ಜಿನೇ ಇರೋದು ಅದೇ ರೀತಿ. ಅದು ರೇಖಿದಲ್ಲ. ನೀವು ಯಾವ್ದೇ ಮೆಡಿಟೇಷನ್ ಮಾಡ್ತೀರಿ ಅಂದ್ರೆ ಬಾಡಿ ಹೀಟ್ ಆಗುತ್ತೆ, ರೇಖಿಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದೇ ಸಲ ಸಿಂಬಲ್ಸ್ ಯೂಸ್ ಮಾಡ್ತೀವಿ ನೋಡ್ರಿ, ನೀವು ಗಮನಿಸಿರ್ಬೋದು. ರೇಖಿ ಲೆವೆಲ್ 1 ನಲ್ಲಿ ನಿಮ್ಮ ಬಾಡಿ ಸ್ಟ್ರಕ್ಚರ್ ಬೇರೆ ಇತ್ತು, ಲೆವೆಲ್ 2 ಬಂದಾಗ ನಿಮ್ ಚೇಂಜ್ ಆಗಿತ್ತು. ಅಲ್ಲಿದ್ದಕ್ಕೆ ಇಲ್ಲಿಂದಕ್ಕೆ ಯಾವಾಗ ಮತ್ತೆ ಸಿಂಬಲ್ಸ್ ಮಾಡ್ತೀವಿ ನೋಡ್ರಿ, ಇನ್ನೂ ನಾವು ಪವರ್ಫುಲ್ ಆಗಿ ಅದಕ್ಕೆ ಎನರ್ಜಿ ಕೊಟ್ಟಿರ್ತೀವಿ, ಅದಕ್ಕೆ ಅದು ಹಾಗಾಗೋದು. ಹಾಗಾಗಿ ನಿಮ್ಗೆ ರಿಸಲ್ಟ್ ಬಂದಿದ್ದಲ್ಲೇ. ನೀವೇನ್ ಪ್ರಾಕ್ಟೀಸ್ ಮಾಡಿದ್ರಿ, ಅದರಿಂದ ರಿಸಲ್ಟ್ ಬಂದಿದೆ. ಯೋಚನೆ ಮಾಡ್ರಿ, ಒಂದ್ಸಲ ತಲೆ ಸ್ನಾನ ಮಾಡಿದ್ರೆ ನಡೆಯೋದಿಲ್ಲ, 21 days ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಇದು ರಿಸಲ್ಟ್. ಇದಕ್ಕೆ ನಾವು ಫಲಿತಾಂಶ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬಹಳ ಖುಷಿ ಆಯ್ತು ನನ್ಗಂತೂ. ಸೊ ನೆಕ್ಸ್ಟ್ ಮತ್ತೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ನಮ್ಮ ರಾಧಾ ಇದ್ದಾರೆ, ರಾಧಾ 1 ನಿಮಿಷ ವೇಟ್ ಮಾಡ್ರಿ. ನಿಮ್ದು ಕ್ವಶನ್ಸ್ ದಯವಿಟ್ಟು ಗ್ರೂಪಿಗೆ ಹಾಕ್ರಿ. ಹಾ, ಅನ್ಮ್ಯೂಟ್. ನಮಸ್ಕಾರ ಮೇಡಮ್. ನಮಸ್ತೆ. ತುಂಬಾ ಖುಷಿ ಆಯ್ತು ನಾನು ಇದನ್ನ ಕೇಳ್ಬಿಟ್ಟು. ಆಕ್ಚುಲಿ ನಾನು ಬೆಳಿಗ್ಗೆ ಹೊತ್ತು ಎದ್ದೊಳಕ್ಕೆ ಕಷ್ಟ ಆಗ್ತಾ ಇತ್ತು. 6 ಗಂಟೆಗೆ ಎಚ್ಚರ ಆಗ್ತಾ ಇರಲಿಲ್ಲ, 7:30 ಎದ್ದೊಳ್ತಾ ಇದ್ದೆ. ಆಮೇಲೆ ಎಲ್ಲದಕ್ಕೂ ಲೇಟ್ ಆಗ್ತಿತ್ತು. ಇವಾಗ 5:30 ಅದೇ ಎಚ್ಚರ ಆಗ್ತಿದೆ. ಅಲಾರಾಮನು ಒಂದ್ಸಲ ವರ್ಕ್ ಆಗಲ್ಲ, ನನಗೆ ಎಚ್ಚರ ಆಗ್ಬಿಟ್ಟು ನಾನೇ ಅಲಾರಾಮ್ ಆಫ್ ಮಾಡ್ಬಿಟ್ಟಿರ್ತೀನಿ. ಆ ತರ ಚೇಂಜಸ್ ಆಗಿದೆ. ಇನ್ನ ಒಂದ್ ಮತ್ತೆ ನಾನು ತುಂಬಾ ವಿಡಿಯೋಗಳು ನೋಡಿದ್ದೆ ಮೇಡಮ್. ಈ ತರ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು, ಅದೆಲ್ಲ 3 ದಿವಸ 4 ದಿವಸ ಅಷ್ಟೇ ಇರ್ತಿತ್ತು, ಕನ್ಸಿಸ್ಟೆನ್ಸಿ ಆಗಿ ಬರ್ತಿರ್ಲಿಲ್ಲ. 3 ದಿವಸ ನಾನು ಅವ್ರ ವಿಡಿಯೋ ನೋಡ್ತಕೊಂಡು ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ ಮತ್ತೆ ಅದನ್ನ ಬಿಟ್ಬಿಡ್ತಿದ್ದೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ತುಂಬಾ ಹಳೇದಿಲ್ಲ, ನನ್ಗೆ ಮನ್ಸೊಳಗಡೆ ಫುಲ್ಲು ನೆಗೆಟಿವ್ ಮತ್ತೆ ನೋವುಗಳೆಲ್ಲ ತುಂಬಾ ಇದೆ. ನಾನು ತುಂಬಾ ಸೆನ್ಸಿಟಿವ್ ಮೈಂಡೆಡ್. ಅದೆಲ್ಲ ಆಚೆನೆ ಆಗ್ತಾ ಇರ್ಲಿಲ್ಲ. ಮನೇಲಿ ತುಂಬಾ ಡಿಸಿಷನ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ, ಕೆಟ್ಟದಾಗೆಲ್ಲ ತಗೊಂಡ್ಬಿಟ್ಟಿದ್ದೆ. ಇವಾಗ ನನ್ ಇದು ನಿಮ್ ಹತ್ರ ಜೈನ್ ಆದ್ಮೇಲೆ ಓಕೆ, ನಾನು ಏನಾದ್ರು ಮಾಡ್ಬೋದು ಅನ್ನೋ ನಂಬಿಕೆ ನನಗೆ ಬಂದಿದೆ. ನನ್ ವೇಸ್ಟ್ ಎಲ್ಲ ಬಂದಿರೋದು, ನಾನು ಏನಾದ್ರು ಸಾಧನೆ ಮಾಡ್ಬೋದು. ಮಾಡ್ತೀನೋ ಇಲ್ವೋ ಸೆಕೆಂಡ್ರಿ ಮೇಡಮ್, ಬಟ್ ಅದ್ ನನ್ ಮೈಂಡ್ ಅಲ್ಲಿ ಬಂದಿದೆ, ನಾನು ಏನಾದ್ರು ಮಾಡ್ಬೋದು. ಎಲ್ಲಾರು ಹೇಳ್ತಾರೆ ಕೋಪ ಮಾಡ್ಕೊಂತಾಳೆ ಅಂತ. ಅದೊಂದ್ ಸ್ವಲ್ಪ ನನ್ ಬಿಡ್ಬೇಕು ಮೇಡಮ್. ಕೋಪನೇ ಜಾಸ್ತಿ ನನಗೆ. ಎಲ್ರುನು ನನ್ ಮಗುನಿಂದ ಹಿಡ್ದು ಎಲ್ಲಾರುನು ಅಮ್ಮ ಕೋಪ ಮಾಡ್ಕೊಳ್ತಾಳೆ ಅನ್ನೋದು ಫುಲ್ಲು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಬಟ್ ಅದನ್ನ ನಾನು ಹಂಗೇನೆ ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಅದೊಂದು ಬಿಡ್ಬೇಕು, ಬಟ್ ಅದೇ ನನ್ ಕೈಲಿ ಆಗ್ತಾ ಇಲ್ಲ. ಅದನ್ನ ಬಿಡೋವರೆಗೂ ನಮ್ ಕ್ಲಾಸ್ನ ಅಟೆಂಡ್ ಮಾಡ್ಕೊಬೇಕು ಅಂತಾನೆ ಅನ್ಕೊಂಡಿದೀನಿ ಮೇಡಮ್. ತುಂಬಾ ಚೇಂಜಸ್ ಆಗ್ತಿದೆ ಒಳಗಡೆಯಿಂದ. ಕೋಪ ಒಂದ್ ಬಿಟ್ರೆ ನನ್ಗೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ನನ್ನ ಲೈಫ್ ಅಂತ ನಾನು ಅನ್ಕೊಂಡಿದೀನಿ. ಈಗ ನೋಟ್ ಮಾಡ್ಕೊಡ್ರಿ ಇಲ್ಲೇ ಅಫರ್ಮೇಶನ್. ನಾನ್ ಕೋಪ ಬಿಡ್ಬೇಕು ಅಂತ ಹೇಳ್ಬೇಡ್ರಿ, ನಾನ್ ಬಹಳ ಶಾಂತವಾಗಿದ್ದೀನಿ ಅಂತ ಹೇಳಿ. ನಾನ್ ಬಹಳ ಶಾಂತವಾಗಿದ್ದೀನಿ, ಈ ಶಾಂತಿ ನೀಡಿರುವ ಪರಮೇಶ್ವರನಿಗೆ ಧನ್ಯವಾದಗಳು. ಕೋಪ ಅನ್ನೋ ವರ್ಡ್ ಇದೆ ನೋಡ್ರಿ, ಇವತ್ತು ಕಟ್ ಮಾಡ್ಬಿಡ್ರಿ ಎಲ್ಲಾರು. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಾವು ಸಿಟ್ಟು ಬಿಡ್ತೀನಿ ಅನ್ನಂಗಿಲ್ಲ. ಸಿಟ್ಟು ಬಿಡ್ತೀನಿ ಅಂದ್ರೆ ವರ್ಡ್ ಸಿಟ್ಟು ಮತ್ತೆ ಮೈಂಡಿಗೆ ಹೋಗುತ್ತೆ, ಇನ್ನೂ ಜಾಸ್ತಿ ಸಿಟ್ಟು ಬರುತ್ತೆ. ಸಿಟ್ಟು ಬಿಡ್ತೀನಿಲ್ಲ, ನಾನ್ ಶಾಂತಿ ಇರ್ತೀನಿ, ನಾನ್ ಸಮಾಧಾನಿಯಾಗಿದ್ದೀನಿ. ಈ ರೀತಿ
ನೀವು ಅಫರ್ಮೇಶನ್ ಅನ್ನ ಮಾಡ್ರಿ, 100% ನಿಮ್ಗೆ ರಿಸಲ್ಟ್ ಬರುತ್ತೆ. ಆಮೇಲೆ ನಮ್ಮ ಅನನ್ಯ ಒಂದಿನ ಕ್ಲಾಸ್ ಮಾಡ್ತಾಳೆ ಸಿಟ್ಟು ಹೆಂಗ್ ಬಿಡ್ಬೇಕು ಅಂತ. ಓಕೆ, ನಾನ್ ನಿಮ್ಮನ್ನ ಹೇಳ್ಬೇಕು ಮೇಡಮ್, ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, ಬಟ್ ನಾನ್ ಫೋನ್ ಹೇಳಕ್ ಆಗಲ್ಲ, ಡೈರೆಕ್ಟ್ ಆಗಿ ನಾನು ಬರ್ತೀನಿ ಮೇಡಮ್. ಒಂದು ವಿಡಿಯೋ ಮಾಡ್ರಿ, ಯಾರಿಗಾದ್ರೂ ಇನ್ನೂ ಹೇಳೋದಿದೆ ಸುಧಾರಿಸ್ತಾ ಇಲ್ಲ, ಏಕ್ದಮ್ ಸ್ಕ್ರೀನ್ ಮೇಲೆ ಬರೋದು ರೂಢಿ ಇರೋದಿಲ್ಲ, ನೀವು ನಿಮ್ದು ವಿಡಿಯೋ ಮಾಡಿ ನಮ್ಗೆ ಕಳಿಸ್ಬೋದು. ಓಕೆ, ಡನ್. ಥ್ಯಾಂಕ್ ಯು ರಾಧಾ. ನೆಕ್ಸ್ಟ್ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಒಂದ್ಸಲ ವೇಟ್ ಮಾಡಿ, ಸೆಕೆಂಡ್ ಸ್ಕ್ರೀನಿಗೆ ಹೋಗೋಣ, ವೇಟ್ ಮಾಡ್ರಿ, ಆ ಕಡೆನೂ ಇದ್ದಾರೆ. ಹಾ ಎಸ್, ಅಕ್ಷತಾ. ಹಾ ರುದ್ರೇಶ್ ಸರ್ ವೇಟ್ ಮಾಡ್ರಿ ಒಂದ್ 2 ನಿಮಿಷ. ಹಾ ನಮಸ್ತೆ. ನಮಸ್ತೆ. ನನ್ನ ಹೆಸರು ಅಕ್ಷತಾ. ನಾನು ರೇಖೆಯನ್ನ ತುಂಬಾ ವರ್ಷದಿಂದ ಹುಡುಕ್ತಾ ಇದ್ದೆ, ಅಂದ್ರೆ ನನಗದು ಹುಡುಕ್ತಾ ಇತ್ತು, ನಾನು ಅದಕ್ಕೆ ಹುಡುಕ್ತಾ ಇದ್ದೀನಿ ಗೊತ್ತಿಲ್ಲ. ಒಂದು 12 years ಇಂದ ನನಗದು ಕಣ್ಣಿಗೆ ಕಾಣಿಸ್ತಾನೆ ಇತ್ತು. ಬಟ್ ಅದಕ್ಕೆ ನಂಗೆ ಹೇಗೆ ಕನೆಕ್ಟ್ ಆಗುದು ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದು, ನಾನು ಕ್ಲರಿಕಲ್ ಪೋಸ್ಟ್ ಅಲ್ಲಿ ಇದ್ದಿದ್ದಾಗಿತ್ತು. ಆಗ ಒಂದ್ಸಲ ನನಗೆ ಲೋ BP ಆಗಿ ಫುಲ್ ಅಲ್ಲೇ ಸ್ಕೂಲಲ್ಲೇ ನನಗೆ ಅನ್ಕಾನ್ಶಿಯಸ್ ಆಗಿದ್ದು. ಬಟ್ ಅಲ್ಲಿ ಒಬ್ರು ರೇಖಿ ಕಲ್ತಿರೋದಿದ್ರು, ಅವ್ರು ನನಗೆ ಸ್ವಲ್ಪ ಬಾಡಿ ಸ್ವಲ್ಪ ಹೀಲಿಂಗ್ ಎಲ್ಲ ಮಾಡಿದ್ರು. ಬಟ್ ಅವಾಗ ಏನೋ ಒಂಥರ ವೈಬ್ರೇಷನ್ ಆಗಿದ್ದು ಗೊತ್ತಾಗಿತ್ತು. ಬಟ್ ರೇಖಿ ಕಲಿಬೇಕು ಅನ್ನೋದು ಮೈಂಡಲ್ಲಿ ತುಂಬಾನೇ ಇತ್ತು. ಅಂದ್ರೆ ನಂಗೆ ತುಂಬಾ ಆಧ್ಯಾತ್ಮಿಕದ ಬಗ್ಗೆ ತುಂಬಾ ಒಲವು ಜಾಸ್ತಿ. ಅಂದ್ರೆ ಅಫರ್ಮೇಶನ್ ಅದು ಇದು ತುಂಬಾನೇ ನಾನು ಕ್ಲಾಸಿಗೆಲ್ಲ ಜಾಯಿನ್ ಆಗಿದ್ದೆ. ಬಟ್ ನಾನು ತುಂಬಾನೇ ಆಡ್ಸ್ ಎಲ್ಲ ನೋಡ್ತಾ ಇದ್ದಿದ್ದು ಫೇಸ್ಬುಕ್ ಅಲ್ಲಿ. ಬಟ್ ಯಾವ್ದಕ್ಕೆ ಜಾಯಿನ್ ಆಗ್ಬೇಕಂತ ತುಂಬಾ ಕನ್ಫ್ಯೂಸ್. ಬಟ್ ನಿಮ್ಮದು ಆಡ್ಸ್ ನೋಡಿದಾಗ ನನ್ಗೆ ತಟ್ಟಂತ ಏನು ಕನ್ಫ್ಯೂಸೇ ಆಗಿಲ್ಲ, ತಟ್ಟಂತ ಜಾಯಿನ್ ಆಗಿದ್ದು. ಮತ್ತೆ ಸೆಕೆಂಡ್ ಲೆವೆಲ್ಗೆ ಜಾಯಿನ್ ಆಗುವಾಗ್ಲೂ ಕೂಡ ನಮ್ಮ ಮನೆಯವ್ರು ಸಡನ್ ಆಗಿ ಅವರಿಗೂ ಕೂಡ ಎಲ್ಲದಕ್ಕೂ ಜಾಯಿನ್ ಆಗುವಾಗ ಬೇಡ ನೋಡೋಣ ಅಂತಿದ್ರು. ಬಟ್ ಇದಕ್ಕೆ ಮಾತ್ರ ಅವ್ರಿನ್ನು ಕುಳಿಸ್ಕೊಂಡಿದ್ದೆ ದೀಕ್ಷೆ ತಗೊಳ್ಳುವಾಗ. ಅವ್ರು ಸಡನ್ ಆಗಿ ಅವರು ಕೂಡ ಓಕೆ ಜಾಯಿನ್ ಆಗು ಅಂತ ಹೇಳಿದ್ದು. ಮತ್ತೆ ನನಗೆ ನಿಮ್ಮ ಮಾತು ಕೇಳಿದಾಗ್ಲಿಂದ ಅಂದ್ರೆ ಏನೋ ಒಂಥರ ನಮ್ಮವರೇ ಅಂತ ಆ ತರ ಫೀಲಿಂಗು. ಅಂದ್ರೆ ತುಂಬಾ ಜನರದ್ದು ಕ್ಲಾಸ್ ಅಟೆಂಡ್ ಆಗಿದೆ, ಅಂದ್ರೆ ಫೀಲಿಂಗ್ ಆಗ್ಬೇಕಲ್ಲ, ಅಂದ್ರೆ ನಮ್ಮ ಮೈಂಡ್ ಒಳಗೆ ಹೋಗ್ಬೇಕಲ್ಲ. ಬಟ್ ನಿಮ್ ಮಾತು ಕೇಳಿದಾಗ ನಂಗೆ ತುಂಬಾನೇ ಇಷ್ಟ ಆಗಿದ್ದು. ಮತ್ತೂ ಕೇಳ್ಬೇಕು ನಂಗೆ 1 hour ಆಗಿದ್ದೇ ಗೊತ್ತಾಗಲ್ಲ. ಆದ್ರೆ ಈಗ ಮಿಸ್ ಆಗಿದ್ದು ಅಂದ್ರೆ ನಂಗೆ ಊರಿಗೆ ಹೋಗಿದ್ದು ಚೌತಿಯಲ್ಲಿ ಮಾತ್ರ 1 week ನಂಗೆ ಮಿಸ್ ಆಯ್ತು. ತುಂಬಾನೇ ಬೇಜಾರಾಗ್ತಾ ಇದೆ. ಆದ್ರೆ ಒಂದೊಂದು ನಿಮಿಷ ಟೈಮ್ ಸಿಕ್ಕಾಗ್ಲೂ ನಾನು ಡೌನ್ಲೋಡ್ ಮಾಡ್ಕೊಂಡು ಕೇಳ್ತಾ ಇರ್ತೀನಿ. ಅಂದ್ರೆ ಫ್ರೀ ಟೈಮಲ್ಲೆಲ್ಲ ನಾನು ಕ್ಲಾಸ್ ಈಗೆಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಖುಷಿ ಇದೆ. ಈಗ ಮತ್ತೆ 6 days ಅದಕ್ಕೂ ಕೂಡ ಜಾಯ್ನ್ ಆಗಿದ್ದೀನಿ. ನಿನ್ನೆ ಪೇಮೆಂಟ್ ಮಾಡಿ ಜಾಯ್ನ್ ಆದೆ. ತುಂಬಾ ಖುಷಿ ಇದೆ. ಮತ್ತೆ ನೆಕ್ಸ್ಟ್ ಯಾವ ಕ್ಲಾಸ್ ಬರುತ್ತಲ್ಲ ಅದು ಯಾವ್ದು ಮಿಸ್ ಮಾಡ್ಕೊಳಿಕ್ ಇಷ್ಟನೇ ಇಲ್ಲ. ಅಂದ್ರೆ ಇದರಲ್ಲೇ ಇರ್ಬೇಕು ಅನ್ನೋದೊಂದು, ಅಂದ್ರೆ ಬಿಟ್ಟು ಹೋಗ್ಲಿಕ್ಕೆ ನಂಗೆ ಮನ್ಸೇ ಇಲ್ಲ. ನಾನು ಇದೇ ಝೋನಲ್ಲೇ ಇರ್ಬೇಕು ಅನ್ನೋದು ತುಂಬಾನೇ ಆಸೆ ಆಗ್ಬಿಟ್ಟಿದೆ. ಅದೇ ದೇವ್ರು ಅದೇ ರೀತಿ ಮಾಡ್ಕೊಡ್ಲಿ ಅಂತ ತುಂಬಾನೇ ಕೇಳ್ಕೊತೇನೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ತುಂಬಾನೇ ಚೇಂಜಸ್ ಆಗಿದೆ ನನ್ನಲ್ಲಿ, ತುಂಬಾನೇ ಅದು ಇನ್ನೊಂದ್ಸಲ ಮೇಡಮ್ ಫುಲ್ ಹೇಳ್ಕೊತೇನೆ. ಅಂದ್ರೆ ವಾಟರ್ ಪರ್ಮಿಷನ್ ಇಂದ ತುಂಬಾನೇ ಖುಷಿ ಆಗ್ತಾ ಇದೆ. ಅದರಿಂದ ತುಂಬಾ ಅಂದ್ರೆ ಬಾಡಿಯಲ್ಲಿ ಚೇಂಜ್ ಆಗ್ತಾ ಇದೆ. ಮತ್ತೆ ಬೆಳಿಗ್ಗೆ ಏಳ್ಲಿಕ್ಕೆಲ್ಲ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಅಕ್ಷತಾ, ಥ್ಯಾಂಕ್ ಯು. ಅನಂತರ ಒಂದು ವಿಷಯ ಇದೆ, ನೀವೆಲ್ಲರೂ ನೋಟ್ ಮಾಡ್ಕೊಡ್ರಿ. ಯಾರು ನೀವು ಗ್ರ್ಯಾಂಡ್ ಮಾಸ್ಟರ್ನಾಗ ಬಂದಿರ್ತೀರಿ, ರೇಖಿ ಲೆವೆಲ್ 3 ಲೆವೆಲ್ 4 ನಾಗ ಬಂದವ್ರಿಗೆ ಮನಿ ರೇಖಿ ಫ್ರೀ ಇದೆ. ನಾಳೆ ಅದು ಹೇಳೋದಿದೆ, ಅನೌನ್ಸ್ಮೆಂಟ್ ಮಾಡೋದಿದೆ. ಅಲ್ಲಿ ಬರೋರು ಇಲ್ಲಿ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ, ಅದು ಫ್ರೀ ಇದೆ ನಿಮ್ಗೆ. ಈಗ ಮಾಡಿದ್ರಿ ಅಂದ್ರೆ ಅದು ಲೆಸ್ ಆಗುತ್ತೆ. ಓಕೆ, ರೇಖಿ ಲೆವೆಲ್ 3 ಲೆವೆಲ್ 4 ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಲೆವೆಲ್ 3 ಲೆವೆಲ್ 4 ಬಂದವರಿಗೆ ಮನಿ ರೇಖಿ ಇದೆ ನೋಡ್ರಿ, ಅದು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಅದು ನಿಮ್ಗೆ ಫ್ರೀ ಇದೆ, ಅದಕ್ಕೆ ನೀವು ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. 2,000 ಏನಿದೆ ನೋಡ್ರಿ, ಅದು ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಮತ್ತೆ 1,000 ಯಾರೋ ಮಾಡಿರಿ, ಅದನ್ನು ಬೇಕಾಗಿಲ್ಲ. ಅದ್ರಲ್ಲಿ ಬರೋರಿಗೆ ಇದು ಫೀಸ್ ಕಟ್ಟೋದು ಬೇಕಾಗಿಲ್ಲ. ಅದಕ್ಕೆ ಬಿಟ್ಟು ಇನ್ನೂ ಬೇರೆ ಬೇರೆ ಕೋರ್ಸ್ನು ಇವೆ. ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ ರೇಖಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಕೋರ್ಸ್ಗಳು ಇವೆ. ಬಹಳ ಅದ್ಭುತವಾಗಿರುವಂತ ಪ್ರಯಾಣ ಇದೆ. ಆಮೇಲೆ ಪೆಂಡಲಮ್ ಡೌಸಿಂಗ್ ಅಂತ ಹೇಳಿ ಕೇಳಿದ್ರೆಲ್ಲ, ನಮ್ ಇಚ್ಛೆಗಳನ್ನ, ನಮ್ದು ಯಾವ್ದೋ ಒಂದು ವರ್ಕ್ ಇದೆ, ಅದು ಮಾಡ್ಬೇಕಾ ಮಾಡ್ಬಾರ್ದು ಒಂದು ಕನ್ಫ್ಯೂಷನ್ ಇದೆ. ಸೊ ಅದು ಸಮೇತ ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ ಅದನ್ನು ಫ್ರೀ ಇದೆ. 5,000 ರೂಪಾಯಿ ಕೋರ್ಸ್ ಇದೆ, ಅದು ಸಮೇತ ಇದ್ರಲ್ಲೇ ಕೊಡ್ತಾ ಇದ್ದೀವಿ ನಾವು. ಸೊ ನಾಳೆ ನಿಮ್ಗೆ ಅದೆಲ್ಲ ಮಾಹಿತಿನೂ ಕೊಡ್ತೀನಿ ನಾನು. ನೀವ್ ಯಾರು ಗ್ರ್ಯಾಂಡ್ ಮಾಸ್ಟರ್ ಬರೋರು ಇದ್ರಿ, ನೀವ್ ಅದಕ್ಕೆ ಪೇಮೆಂಟ್ ಮಾಡೋದು ಬೇಕಾಗಲ್ಲ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಮತ್ತೆ ಯಾರಿದೆ? ನಮ್ ರುದ್ರೇಶ್ ಸರ್ ಇದ್ದಾರೆ. 1 ನಿಮಿಷ. ಫಸ್ಟ್ ಟೈಮ್ ಕೈ ಮಾಡ್ಯಾರ ನಮ್ ಸರ್, ರುದ್ರೇಶ್ ಸರ್. ಅವರನ್ನ ಕೇಳೋಣ. ಓಕೆ ಸರ್? ಹಾ ಸರ್ ಬರ್ತಾ ಇದೆ. ಸೌಂಡ್ ಇಲ್ಲ ನೋಡ್ರಿ ನಿಮ್ದು ಮೊಬೈಲ್. ಇಲ್ಲ ಸರ್,
ಏನಾದ್ರೂ ಇಯರ್ ಫೋನ್ ಯೂಸ್ ಮಾಡ್ತಾ ಇದ್ದೀರೇನ್ ನೋಡ್ರಿ. ಸರ್ ನೀವು ಮ್ಯೂಟ್ ನಾಗಿದ್ದೀರಿ, ಮ್ಯೂಟ್ ಇದ್ರಿ, ಅನ್ಮ್ಯೂಟ್ ಮಾಡ್ಕೊಡ್ರಿ. ಅಲ್ಲಿ ಮೈಕ್ ಇದೆ ನೋಡ್ರಿ, ಮೈಕಿಗೆ ಕ್ಲಿಕ್ ಮಾಡ್ರಿ, ಸೈಡಿಗೆ ಎಲ್ಲಕ್ಕ ಕೆಳಗ್ ಸೈಡ್ ವಿಡಿಯೋ ಇದೆ ನೋಡ್ರಿ, ವಿಡಿಯೋ ಸೈಡಿಗೆ ಆಡಿಯೋ ಇದೆ ನೋಡ್ರಿ ಸರ್. ಇಲ್ಲಿ ಆಡಿಯೋ ಅನ್ಮ್ಯೂಟ್ ಮಾಡ್ರಿ. ವಿಡಿಯೋ ಬಾಜುನೇ ಇದೆ ನೋಡ್ರಿ, ವಿಡಿಯೋ ಪಕ್ಕದಲ್ಲೇ ಇರುತ್ತೆ ನೋಡ್ರಿ. ನಿಮ್ಮ ವಿಡಿಯೋ ಇದೆಲ್ಲ ರುದ್ರೇಶ್ ಸರ್, ವಿಡಿಯೋ ಬಾಜುನೇ ಇದೆ ನೋಡ್ರಿ. ಅನ್ಮ್ಯೂಟ್ ಕೊಟ್ಟಿಲ್ಲ, ಅನ್ಮ್ಯೂಟ್ನಾಗೆ ಹರ ಎಲ್ಲಾರು ಅನ್ಮ್ಯೂಟೇ ಇದ್ದಾರೆ. ಎಸ್, ಬರ್ತಾ ಇಲ್ಲ ಸರ್ ನಿಮ್ದು, ಅನ್ಮ್ಯೂಟ್ ಮಾಡ್ರಿ ರುದ್ರೇಶ್ ಸರ್. ಈಗ ಬಂತು, ಡನ್, ಈಗ ಬಂತು ಸರ್, ಹೇಳ್ರಿ. ಅದು ನಿಮ್ ಕಡೆಯಿಂದ ಅನ್ಮ್ಯೂಟ್ ಆಗಿದ್ದಿಲ್ಲ ಅದು. ಇಲ್ಲ ಆಗಿದೆ. ನಮಸ್ಕಾರ. ಓಕೆ ಸರ್, ವೈಟ್. ಡನ್ ಸರ್. ನಮಸ್ಕಾರ ಎಲ್ಲರಿಗೂ ಕೂಡ, ನಿಮ್ಗೂ ಮೇಡಮ್ ಅವ್ರಿಗೆ ನಿಮ್ಗೂ ಕೂಡ ನಮಸ್ಕಾರ. ನಾವು ಇದು ಸಾಕಷ್ಟು ಕ್ಲಾಸ್ಗಳನ್ನ ಅಟೆಂಡ್ ಆಗಿದ್ವಿ, ಟ್ರೈನಿಂಗ್ ಕ್ಲಾಸ್ಗಳನ್ನ. ನಮಗೆ ಯೂನಿವರ್ಸಲ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಇತ್ತು ಅಷ್ಟೇ, ಸಂಪೂರ್ಣವಾಗಿ ಮಾಹಿತಿ ಇದ್ದಿಲ್ಲ. ಯೂನಿವರ್ಸಲ್ ಅಲ್ಲಿ ನಾವು ಹೇಳ್ತಾ ಇದ್ವಿ ಅಷ್ಟೇ, ಯದ್ಭಾವಂ ತದ್ಭವತೆ, ನಾವೇನ್ ಅನ್ಕೊಂತವೋ ಅದು ನಮ್ಮ ಎದುರಿಗೆ ಬರುತ್ತೆ, ನಡೆಯುತ್ತೆ ಅಂತ ನಾವು ಕೇಳಿದ್ವಿ ಅಷ್ಟೇನೆ. ಅದೇನಾಗ್ತಾ ಇತ್ತು, ಯೂನಿವರ್ಸಲ್ ಅಲ್ಲಿ ಯಾವ ರೀತಿ ಕನೆಕ್ಟ್ ಆಗ್ಬೇಕು ಅನ್ನೋದು ನಮಗೆ ಗೊತ್ತಾಗಿದ್ದಿಲ್ಲ. ಹಾಗಾಗಿ ಏನಾಗ್ತಾ ಇತ್ತು ಅಂದ್ರೆ, ನಾವು ನಿರೂಪಣೆ ಮಾಡುವಾಗ್ಲಿ ಅಥವಾ ನಾವೆಲ್ಲಾದ್ರೂ ಕ್ಲಾಸ್ ಕೊಡುವಾಗ್ಲಿ ಏನಾಗ್ತಾ ಇತ್ತು, ಆಧ್ಯಾತ್ಮದ ವಿಚಾರಗಳನ್ನ ನಾವು ಇನ್ಕ್ಲೂಡ್ ಮಾಡಕ್ ಆಗ್ತಾ ಇದ್ದಿಲ್ಲ. ಅಲ್ಲಿ ಏನಾಗುತ್ತೆ, ಆಧ್ಯಾತ್ಮಿಕ ವಿಚಾರವನ್ನು ನಾವು ಹೇಳ್ತೇವೆ ಅನ್ನೋದಾದ್ರೆ, ಇವರೆಲ್ಲ ಸನ್ಯಾಸಿ ಆದ್ಮೇನೋ ಅನ್ಕೊಂತಾರೆ ಅನ್ನೋ ಒಂದು ಭಾವನೆ ನಮಗೆ ಬರ್ತಾ ಇತ್ತು. ಜೊತೆಗೆ ಏನಾಗ್ತಾ ಇತ್ತು, ಮಕ್ಕಳಿಗೆ ನಾವೇನಾದ್ರೂ ಯಾವ್ದಾದ್ರು ಶಾಲೆಗಳಲ್ಲೂ ಕ್ಲಾಸ್ ಕೊಟ್ವಿ ಅಂದ್ರೆ ಅವ್ರಿಗೆ ಬರೀ ಕೇವಲ ಪುಸ್ತಕದ ವಿಚಾರಗಳನ್ನ ಮಾತ್ರ ಹೇಳಕ್ ಸಾಧ್ಯ ಆಗ್ತಾ ಇತ್ತು. ನಿಮ್ದು 90 ಡೇಸ್ ಕ್ಲಾಸ್, ಆಮೇಲೆ 21 ಡೇಸ್ ಕ್ಲಾಸಿಗೆ ನಾವು ಅಟೆಂಡ್ ಆದ್ಮೇಲೆ ಮಕ್ಕಳನ್ನು ಸಹ ಆಧ್ಯಾತ್ಮಕ ವಿಚಾರವಾಗಿ ಯೂನಿವರ್ಸಲ್ ಅಲ್ಲಿ ನಾವ್ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ಯೂನಿವರ್ಸಲ್ ಇರೋ ಶಕ್ತಿಯನ್ನ ನಮಗೆ ಹೆಂಗೆ ವರ್ಗಾವಣೆ ಮಾಡ್ಕೊಳ್ಬೇಕು, ಆ ವರ್ಗಾವಣೆ ಮಾಡ್ಕೊಂಡ್ ಶಕ್ತಿನ ನಾವ್ ಹೆಂಗ್ ಬಳಸ್ಕೊಳ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳಕ್ಕೆ ಅನುಕೂಲ ಆಯ್ತು. ಏನಾಗುತ್ತೆ ಅಂದ್ರೆ, ಯೂನಿವರ್ಸಲ್ ಇರೋದು ನೇರವಾಗಿ ತಗೊಳಪ್ಪ ನೀನ್ ಕೊಡ್ತೀನಿ, ನೀ ಬೆಳಿ ಅಂತ ಬಂದ್ ಕೊಡಲ್ಲ, ಅದಕ್ಕೆ ನಮ್ಮ ಪರಿಶ್ರಮನೇ ಬೇಕಾಗುತ್ತೆ. ಆಮೇಲೆ ಜೊತೆಗೆ ನಾವು ಯೂನಿವರ್ಸಲ್ ಅನ್ನ ಹೆಂಗ್ ಕನೆಕ್ಟ್ ಆಗ್ಬೇಕು ಅನ್ನೋದಾದ್ರೆ, ನೀವ್ ಹೇಳಿದ್ರಿ ಪಂಚತತ್ವಗಳು, ಪಂಚಕೋಶಗಳು, ಪಂಚಭೂತಗಳು ಇವೇನಿದಾವಲ್ಲ, ಇವುಗಳನ್ನ ಬಳಸ್ಕೊಂಡೆ ನಾವು ಭಗವಂತನನ್ನ ಕಾಣ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ. ಜೊತೆಗೆ ನಾವು ಧ್ಯಾನ ಮಾಡ್ತಾ ಇದ್ವಿ, 2 ಗಂಟೆ 3 ಗಂಟೆ ಕುತ್ಕೊಳ್ತಾ ಇದ್ವಿ, ಬಟ್ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇದ್ದಿಲ್ಲ. ಇನ್ನು ಈಗ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಧ್ಯಾನ ಮಾಡೋದನ್ನ ಚೆನ್ನಾಗ್ ಕಲ್ತ್ವಿ. ಇನ್ನ ಚಕ್ರಗಳ ಬಗ್ಗೆ ಅಷ್ಟು ಡೀಪ್ ಆಗಿ ಹೋಗಿದ್ದಿಲ್ಲ ನಾನು. ಚಕ್ರಗಳ ಬಗ್ಗೆ ಆಗಿರ್ಲಿ, ಅದನ್ನ ಹೆಂಗ್ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕಲ್ತಿದ್ದಿಲ್ಲ. ನೀವು ಅದನ್ನ ಚೆನ್ನಾಗಿ ಕಲ್ಸ್ಕೊಟ್ರಿ. ಬಟ್ ಈಗ ಮಾತ್ರ ನಾವು ಯಾವ ಚಕ್ರ ಎಲ್ಲಿದೆ ಅಂತ ಫುಲ್ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಈಗ ಕುತ್ಕೊಂಡಾಗ ಮೂಲಾಧಾರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೆ ನಾವು ಕಣ್ಣು ಮುಚ್ಕೊಂಡು ನಾವೇನ್ ಅನ್ಕೊಂತೀವೋ ಆ ಚಕ್ರದ ಮೇಲೆ ನಮ್ಮ ಗಮನ ಹೋಗುತ್ತೆ. ಸೊ ಅದನ್ನ ಆಕ್ಟಿವೇಟ್ ಮಾಡೋದನ್ನು ಬಹಳ ಚೆನ್ನಾಗಿ ಕಲ್ತಿದ್ದೇವೆ. ಈಗ ಮನಸ್ಸು ಶಾಂತವಾಗಿದೆ. ಜೊತೆಗೆ ಈಗ ರೇಖಿ ಲೆವೆಲ್ 1 ಲೆವೆಲ್ 2 ಬಂದ ಮೇಲೆ ಯಾವ್ಯಾವ ಚಕ್ರಗಳ ಮೇಲೆ ರೇಖಿನ ಮತ್ತೆ ಸೇಕಿ ಅಥವಾ ಚೊಕೋರೆ ಅದೇನ್ ನೀವ್ ಹೇಳಿದ್ರಲ್ಲ, ಅವೆಲ್ಲಾ ಸಿಂಬಲ್ ಗಳನ್ನ ನಾವು ಬರೆದು ಬಿಟ್ಟು ಧ್ಯಾನ ಮಾಡಿದಾಗ ಅದ್ರ ಎನರ್ಜಿ ಅಥವಾ ಅದ್ರ ಫೀಲಿಂಗೇ ಬೇರೆ ಬರ್ತಾ ಇದೆ. ಇನ್ನು ಉಳಿದಂಗೆ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಒತ್ತಡಗಳಲ್ಲೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಅದು ಕೂಡ ಮಾನಸಿಕವಾಗಿ ಏನಾಗ್ತಾ ಇತ್ತು, ನಾವು ಮನೆ ಬರ್ತದಂಕ್ಲೇನೆ ಅದೇ ಒತ್ತಡದಲ್ಲೇ ಬರ್ತಾ ಇದ್ವಿ. ಮುಂದೆ ಏನಾಗುತ್ತೆ, ನಾಳೆ ಸಪೋಸ್ ಯಾರೋ ದುಡ್ಡು ಬಿಡ್ಸಕ್ ಯಾರು ಬರ್ತಾರೆ, ಎಷ್ಟು ಡೆಪಾಸಿಟ್ ಹೊರಗೆ ಹೋಗುತ್ತೆ, ಸಾಲ ಕೊಟ್ಟನ್ ಕಟ್ತಾನೋ ಇಲ್ಲೋ, ಇವೆಲ್ಲವೂ ಕೂಡ ನಮ್ ತಲೆಯಲ್ಲಿ ಇಟ್ಕೊಂಡೇ ಓಡಾಡ್ತಾ ಇದ್ವಿ. ಬಟ್ ಈಗ ಆ ತರದ್ದೇನಿಲ್ಲ, ಏನೇ ನಡೆಯೋದಾದ್ರೂ ನಡಿಲೇಬೇಕು. ನಡೆಯುವಂತ ವಿಚಾರಗಳನ್ನ ನನ್ನಿಂದ ತಪ್ಸಕ್ಕಾಗಲ್ಲ. ಬಟ್ ನನ್ನ ಪರಿಶ್ರಮ ಏನ್ ಬೇಕು, ನಾನೇನ್ ಸ್ಟ್ರಾಟಜಿನ ಪ್ಲಾನ್ ಮಾಡ್ಬೇಕು, ಅದನ್ನ ವರ್ಕೌಟ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ. ಹಾಗಾಗಿ ಈಗ ಫ್ರೀ ಇದೆ. ಥ್ಯಾಂಕ್ ಯು. ಒಳ್ಳೆ ರಿಸಲ್ಟ್ ಇದೆ ಸರ್, ಹಿಂಗೆ ಬೆಳೀರಿ ಜೀವನದಲ್ಲಿ. ನಮ್ಮ ಉದ್ದೇಶ ಏನು ಅಂದ್ರೆ ನಿಮ್ಗೆ ಇನ್ನೂ ರಿಸಲ್ಟ್ ಬರ್ಲಿ ಅಂತ ಹೇಳಿ, ಮತ್ ಬ್ಯಾಂಕಿನಾಗ ಇನ್ನೂ ದುಡ್ಡು ಬರಂಗ್ ಮಾಡ್ರಿ. ಬ್ಯಾಂಕ್ ನಡಿಬೇಕಲ್ಲ, ಎಲ್ಲಾ ಕಡೆಯಿಂದ ಬರ್ಲಿ, ಇದು ನಮ್ ಕಡೆಯಿಂದ ಹಾರೈಕೆ. ನೆಕ್ಸ್ಟ್ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. 1 ಸೆಕೆಂಡ್, 1 ನಿಮಿಷ. ನಮ್ಮ ಜಗನ್ನಾಥ್ ಸರ್ ಇದ್ದಾರೆ, ಎಲ್ಲಾ ಕಡೆ ಬರ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ ಅಷ್ಟೇ. ಎಸ್, ಓಕೆ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್.
ಮೇಡಮ್ ಭಾಳ ಸಂತೋಷ ಆಗ್ತಿದ್ರಿ. ನಾವು ಆಕ್ಚುಲಿ 21 ದಿವಸ ಇಷ್ಟು ಕಂಟಿನ್ಯೂ ಲಾಂಗ್ ಜರ್ನಿ ಯಾವಾಗೂ ಇಷ್ಟು 5:30 5:00 ಯಾವಾಗೂ ಎದ್ದಿದ್ದಿಲ್ಲ. ಬಟ್ ತಾನೇ ಅದು 4 ಗಂಟೆಗೆ ಆಟೋಮೆಟಿಕ್ ಎಚ್ಚರ ಆಗ್ಬಿಡ್ತದ್ರಿ ಮೇಡಮ್. ನಮ್ ಮಿಸಸ್ ಅವ್ರು ಅಂತಿದ್ರೆ ನನಗ ಸ್ವಲ್ಪ ನಮಸ್ತೆ. ಯೂನಿವರ್ಸಿಟಿ ಕನೆಕ್ಟ್ ಮಾಡೋದಿದೆ, ನನಗೆ ಒಂದ್ ಚಲೋ ಗುರುಗಳು ಹುಡ್ಕ್ಯಾಡ್ ಕೊಡ್ರಿ ಅಂತ ಅಂತಿದ್ರು ಅವರು. ಬಟ್ ನಾನ್ ಏನಂತಿದೆ, ಆ ಟೈಮ್ ಬಂದಾಗ ತಾನೇ ಕೂಡಿಸ್ತದ ಅಂತಿದೆ. ಬಟ್ ರೈಟ್ ಟೈಮ್ ಈಗ ಬಂದಿದೆ. ಅವರ ಸರ್ಚ್ ಮಾಡಿದ್ರು ಫೇಸ್ಬುಕ್ ನಲ್ಲಿ. ಸೊ ತುಂಬಾ ಖುಷಿ ಆಕೈತ್ರಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ನಾವು ರೆವಿನ್ಯೂ ಸಾರಿ, ನಾನು ಹೆಸರು ಹೇಳೋದ್ ಮರ್ತ್ಬಿಟ್ಟೆ. ಜಗನ್ನಾಥ್ ಜೋಶಿ ಅಂತ ಧಾರವಾಡದಲ್ಲಿ ಇರೋದ್ರಿ ಮೇಡಮ್. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಡಮ್ ನಿಮ್ದು. ಸ್ವಲ್ಪ ಟೋಟಲ್ ಬಿಜಿ ಶೆಡ್ಯೂಲ್ ಇದ್ದಾಗ ಸಹಿತ ಈಗ ಯೂನಿವರ್ಸ್ ತಾನೇ ಫ್ರೀ ಮಾಡ್ಕೊಂಡಿದೆ ತಮ್ದೆಲ್ಲ ಕೇಳ್ಕೊಳಕ್ಕೆ. ಮತ್ ಇಷ್ಟ ದಿವ್ಸದಿಂದ ತಾವ್ ಹೇಳಿದಾಗೆ ಫಾರ್ಗೆಟ್ ಅಂಡ್ ಫಾರ್ಗಿವ್ ಅಂತ ಏನಿದೆ ಅಲ್ಲ, ಅದು ಫಾರ್ಗೆಟ್ ಅದನ್ನ ನಾನು ಅಪ್ಲೈ ಮಾಡ್ತಿದ್ದೆ. ಬಟ್ ಇದು ಫಾರ್ಗಿವ್ ಸ್ವಲ್ಪ ಕಡಿಮೆ ಇತ್ತು. ಬಟ್ ಅದೇನ್ ತಪ್ಪಿಲ್ಲ, ಫಾರ್ಗಿವ್ ಕೇಳೋದು ಅನಿಸ್ತಾನೆ ಇದೆ ಅಷ್ಟೇ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಆಟೋ ಡ್ರೈವರ್ ನಮ್ ನೈಟ್ ಟೈಮ್ ಎಲ್ಲಾರೋ ಬಿಟ್ರ ಅಂತಂದ್ರೆ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನ. ಬಟ್ ಅದ್ ಹೇಳೋದು ತಪ್ಪು ಸರಿನೋ ಅಟ್ ಗೊತ್ತಾಗ್ತಿದ್ದಿಲ್ಲ. ಬಟ್ ಅವ್ರು ನನ್ಕಿಂತ ಡಬಲ್ ಆಗಿ ಥ್ಯಾಂಕ್ಸ್ ಸರ್ ಅಂತ ಅವ್ರು ಹೇಳ್ತಿದ್ರೆ. ಬಟ್ ಅದು ಕರೆಕ್ಟ್ ಅನ್ನೋದು ನೀವು ನಮ್ಗೆ ಕನ್ಫರ್ಮ್ ಮಾಡ್ಕೊಟ್ಟಿರಿ. ಮತ್ತೆ ತುಂಬಾ ಸಂತೋಷ. ಆದ್ರೆ 21 ದಿವಸದ ಜರ್ನಿ ಏನಿದೆಲ್ಲ, ನಾವೆಲ್ಲೋ ಬೇಜಾರ್ ಬರ್ತಾ ಇದೆ ಮುಗಿತಲ್ಪ ಅಂತ ಹೇಳಿ. ಬಟ್ ನಾವು 100% ನಾವು ಶೂರ್ ಹೇಳ್ತೀನಿ, ಗ್ರ್ಯಾಂಡ್ ಮಾಸ್ಟರ್ ನಾವು ಜಾಯಿನ್ ಆಗ್ತೀವಿ ಮೇಡಮ್. ತಮ್ಮ ಜೊತೆ ಎಷ್ಟೋ ಒಂಥರ ಫ್ಯಾಮಿಲಿಯರ್ ಆಗ್ಬಿಟ್ಟಿದ್ರಿ ಮೇಡಮ್. ಇನ್ನೊಂದ್ ಸತ್ಯ ಸಂಗತಿ ಹೇಳ್ಬೇಕಂದ್ರೆ, ನಮ್ 30 ವರ್ಷದ ನಂತರ ನಮ್ ತಾಯಿ ಮುಖ ನೋಡ್ದಂಗ ಆಗ್ತದೆ. ಸೇಮ್ ನೀವು ನಮ್ ತಾಯಿ ಮುಖದಂಗೆ ಇದೀರ. ನೀವು ನಕ್ಕಾಗೆಲ್ಲ ನಮ್ ತಾಯಿನೇ ನೆನಪಾಗ್ತಿದೆ. ನೀವು ಅಲ್ಲಿಂದ ಕೂತ್ ಸ್ಕೂಲ್ ಮಾಸ್ಟರ್ ಡ್ರಿಲ್ ಮಾಡ್ತಿತ್ತು ಅಂದ್ರೆ ನಮ್ ತಾಯಿನೇ ನೆನಪಾಗ್ತಿದೆ ನಮಗೆ. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ಸಾಕಷ್ಟು ನಿಮ್ ಕಡೆಯಿಂದ ವಿಷಯ ಗೊತ್ತಾಯ್ತು. ಸ್ವಲ್ಪ ಅಲ್ಲೆಲ್ಲೇ ಚೂಚೂರು ಯೂಟ್ಯೂಬ್ ನಲ್ಲಿ ಎಲ್ಲ ನೋಡ್ತಿದ್ವಿ ನಾವು. ಬಟ್ ಅಷ್ಟೇ ಪಾರ್ಟ್ ನೋಡ್ತಿದ್ವಿ, ಒಂದ್ 3 ಸೆಕೆಂಡ್ 5 ನಿಮಿಷ 10 ನಿಮಿಷದ್ದೆ. ಬಟ್ ಪರ್ಟಿಕ್ಯುಲರ್ 1 ಸ್ಟೆಪ್ ಬೈ ಸ್ಟೆಪ್ ಕಲ್ತಿದ್ದೆ ತಮ್ಮಿಂದ ಬಾಳ ಕಲ್ತೇವ್ರಿ ಮೇಡಮ್. ಒಂದೇಂತಂದ್ರೆ ನಿಮ್ಗ ಅನಂತ ಅನಂತ ಕೋಟಿ ಧನ್ಯವಾದಗಳು ಮೇಡಮ್. ಯಾಕಂತಂದ್ರೆ ನೀವು ಕಲ್ಸಿದ್ದು ವಿದ್ಯಾ ಏನದಲ್ಲ, ಅದು ನಮ್ ಕಡೆ ತನಕನೂ ಇರ್ತದೆ. ಬಟ್ ನಾವು ಕೊಟ್ಟಿದ್ದು ಯಾರ ಕಡೆನೂ ಉಳಿಯಲ್ಲ. ಆ ಲಕ್ಷ್ಮಿ ಚಂಚಲ ಹೋಗ್ತಾ ಇರ್ತದೆ. ಬಟ್ ನಾವು ಕೊಡೋದು ಏನಲ್ಲ, ಅದಕ್ಕೆ ನಾವು ಮೌಲ್ಯ ಕಟ್ಟಕ್ಕಾಗಲ್ಲ. ನೀವು ಕಲ್ಸಿದ ಜ್ಞಾನಕ್ಕೆ ನಾವು ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ ಮೇಡಮ್. ಒಳ್ಳೆ ಜ್ಞಾನ ಕೊಟ್ಟಿದ್ರೆ ನಾವು ನಿಮ್ ಜೊತೆ ಮುಂದುವರಿತೇವ್ರಿ ಮೇಡಮ್. ನೀವು ಬೀದರ್ ದೂರು, ನಮ್ ಧಾರವಾಡ ಎಲ್ಲಿ ಇದ್ರು ಸಹಿತ ನಮ್ ಫ್ಯಾಮಿಲಿ ಮೆಂಬರ್ ಆಗಿರಿ. ನೀವು ಗುರು ಮಾತಿನೂ ಹೌದು, ನಮ್ ತಾಯಿಯೂ ಹೌದು. ನಮ್ಮ ಮಿಸ್ ಒಂದೆರಡು ಮಾತಾಡ್ತಾರೆ. ಹಾ ಸರ್ ಒಂದೇ. ನಮಸ್ತೆ ಮೇಡಮ್. ನಾನು ನಮಸ್ತೆ. ಬಹಳ ದಿನದಿಂದ ಗುರುಗಳನ್ನ ಹುಡುಕ್ತಾ ಇದ್ದೆ. ಯೂನಿವರ್ಸ್ಗೆ ಹೇಳಿದ್ದೆ ನನಗ ಒಳ್ಳೆ ಗುರುನ ಕೊಡಿ ಅಂತ ಹೇಳಿದ್ದೆ. ಆಮೇಲೆ ರೇಖಿ ನನ್ಗ PUC ಇದ್ದಾಗಿಂದ ರೇಖಿ ಅಂತೂ ವರ್ಡ್ ಕೇಳಿದ್ದೆ, ಆದ್ರೆ ಅದು ಏನು ಅಂತ ಗೊತ್ತಿರ್ಲಿಲ್ಲ. ಅದನ್ನ ಕಲಿಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಆಗ್ತಾ ಇರ್ಲಿಲ್ಲ. ಫೇಸ್ಬುಕ್ ಮೂಲಕ ನಾನು ಇದನ್ ಮಾಡಿದೆ ಮೇಡಮ್. ಮತ್ ನಂಗ್ ಮಾತೇ ಬರ್ತಾ ಇಲ್ಲ ನಿಮ್ಮನ್ನ ನೋಡಿದ್ರೆ. ಯಾಕೋ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಮತ್ತ ಭೇಟಿ ಆಗ್ಬೇಕಂತ ಬಹಳ ಆಸೆ ಅದ ರೀ. ಬರ್ತೀವಿ. ಎಸ್ ಬರ್ರಿ ಒಂದ್ಸಲ. ಮತ್ ನಮ್ಮಲ್ಲಿ ಚೇಂಜ್ನು ಆಗ್ಯದ್ರಿ. ಆಮೇಲೆ ನಮ್ಮ ಮನೆಯವ್ರ ಅಂತಾರ, ನಿನ್ನಲ್ಲಿ ಬಹಳ ಚೇಂಜ್ ಆಗ್ಯದ ಅಂತ ಅವ್ರ ಹೇಳ್ತಾ ಇದಾರ್ರಿ. ಹಾ ಒಂದ್ ಸೆಕೆಂಡ್ ಲಾಸ್ಟ್ ಒಂದೇ ಮಾತು ಮೇಡಮ್. ಅವ್ರಿಗೆ ಎಲ್ಲಾ ಬಹಳ ಸ್ಪಿರಿಚುವಲ್ ಜೊತೆ ಬಹಳ ಅವ್ರಿಗೆ ಇದೆ. ಬಟ್ ಭಯ ಅನ್ನೋದು ಒಂದಿದೆ. ಬಟ್ ನಿಮ್ಮಲ್ಲಿಂದ ಒಂದ್ ಸ್ವಲ್ಪ 50% ಕಟ್ ಆಗಿದ್ರಿ ಮೇಡಮ್. ಮೇಡಮ್ ಒಂದು ವಿಶೇಷ ಅಂತಂದ್ರೆ, ನನ್ನ ಮಗ ಮಲ್ಕೊಂಡಿರ್ತಾನ. ಬಟ್ ಅವ್ನ ನಡು ಕೇಳಿ ನಾವ್ ಏನ ಅಂದಾಗ, ಅಪ್ಪ ಯೂನಿವರ್ಸ್ ಕೇಳ್ಕೊತಿದ್ದ ಹಂಗ್ ಮಾತಾಡ್ಬೇಡ ಅಂತ ಹೇಳ್ತಾನ. ಅಮ್ಮ ಅವಕ್ ಏನಾರ ಬೈಲ್ ಅಂತಂದ್ರೆ, ಇದು ಯೂನಿವರ್ಸ್ ಕೇಳ್ಕೊತಿರ್ತ ಹಂಗೆಲ್ಲ ಬೈಬಾರ್ದು ಅಂತ ಹೇಳ್ತಾರೆ ಅಂತ ನಡು ಕೇಳಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಧಾರವಾಡಕ್ಕೂ ನಮ್ಗೂ ಬೀದರ್ದವ್ರಿಗೆ ಬಹಳ ಅವಿನಾಭಾವ ಸಂಬಂಧ ಇದೆ ಸರ್. ನಿಮ್ಗೆ ಗೊತ್ತಿರ್ಲಿ, ತುಂಬಾ ಸಂತೋಷ ಆಗೈತೆ ಮೇಡಮ್. ಸಾಹಿತ್ಯ ಇದ್ರೊಳಗ ಧಾರವಾಡ ಮೊದ್ಲು ಬಂದ್ರೆ ಬೀದರ್ ಸೆಕೆಂಡ್ ಬದಲ್ ಬರುತ್ತೆ ಸದ್ಯಕ್ಕೂ. ನಿಮ್ಮಲ್ಲಿ ಧಾರವಾಡದಲ್ಲಿ ಮಂತ್ಲಿ 100 ಪುಸ್ತಕಗಳು ಪ್ರಿಂಟ್ ಆದ್ರೆ ನಮ್ಮ ಹತ್ರ 80 ಪುಸ್ತಕಗಳು ಪ್ರಿಂಟ್ ಆಗುತ್ತೆ. ಸೊ ಹಾಗಾಗಿ ಧಾರವಾಡ ಬಾಳ ಸಲ ಬಂದಿದ್ ಸರ್. ಸಾಕಷ್ಟು ಪ್ರೋಗ್ರಾಮ್ಸ್ ಗಳಿಗೆ ನಾನು ಅಟೆಂಡ್ ಆಗಿದ್ದ. ಅವಾಗ ಸಾಹಿತ್ಯದಲ್ಲಿ 12 ವರ್ಷ ನಾನು ವರ್ಕ್ ಮಾಡಿದ್ದೆ. ಹಂಗಾಗಿ ಸಾಕಷ್ಟು ಸಲ ಗದಗ ಆ ಕಡೆ ಎಲ್ಲ ಆ ಭಾಗಕ್ಕೆಲ್ಲ ತಿರುಗಾಡಿನಿ. ಸೊ ಬಹಳಷ್ಟು ಖುಷಿ ಆಯ್ತು. ಫೋನ್ ಹಚ್ರಿ ಮೇಡಮ್, ಗುರು ಸೇವೆ ಬರೋಣ ಸರ್, ಓಕೆ ಸರ್. ಅದಕ್ಕೆ ಹೇಳೋದು ನೋಡಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ. ನಿಮ್ ಗೊತ್ತಾ, ನಿಮ್ ಮನೆಯಲ್ಲಿ ಅವ್ರು ಕೂಡ್ಲಿಕ್ಕಿಲ್ಲ, ಆದ್ರೆ ಆ ಸೌಂಡ್, ನನ್ ಸೌಂಡ್ ಇದೆ ನೋಡ್ರಿ, ಅವ್ರ ತನಕ ಟಚ್ ಆಗ್ತಾ ಇದೆ. ಪ್ರತಿಯೊಬ್ಬರು ಮನೇಲಿ ಬರೀ ನೀವ್ ಅಷ್ಟೇ ಮಾಡಿಲ್ಲ, ನಿಮ್ ಸುತ್ತ ಓಡಾಡ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಎನರ್ಜಿ ಇದೆ. ಹಾಗಾಗಿ ಈ 22 ಡೇಸ್ ಏನ್ ನಡೀತಾ ಇದೆ, 21 ಡೇಸು, ಇದು ಅದ್ಭುತವಾಗಿರುವಂತಹ ರಿಸಲ್ಟ್ ಅನ್ನ ನಿಮ್ಗೆ ಕೊಟ್ಟಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದಾದ್ಮೇಲೆ ನಮ್ಮ ಯಾರೋ ಕೈ ಮಾಡಿದ್ರಲ್ಲ, ನನ್ಗೆ ನೆನ್ಪು ಹೋಗ್ಬಿಟ್ಟು. ಒಂದ ನಿಮಿಷ. ಎಸ್, ಲತಾ ಮ್ಯಾಮ್. ಗೌರಿ ಸರ್ ವೇಟ್ ಮಾಡ್ರಿ ಒಂದ ನಿಮಿಷ.
ಎಸ್ ಲತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ರಿ, ಮ್ಯೂಟ್ ನಾಗಿದ್ದೀರಿ. ಹಾ ಡನ್. ನಮಸ್ತೆ ಮೇಡಮ್. ನಮಸ್ತೆ. ಸಾರಿ ಮೇಡಮ್, ನಮ್ ಸ್ಕ್ರೀನ್ ಮೇಲೆ ಅಹುಜಾ ಮೇಡಮ್ ಬರ್ತಾ ಇದ್ದಾರೆ. ಹೌದಾ? ಇಲ್ಲ ಇಲ್ಲ, ನೀವು ಮಾತಾಡ್ರಿ ಮೇಡಮ್, ನೀವು ನಂಬಲ್ಲಿ ಬರ್ತಾ ಇದ್ದೀರಿ. ಓಕೆ ಮೇಡಮ್. ನೀವು ಹೇಳ್ತಿದ್ರಿ ನಂಗೆ ಇದು ರೇಖಿ ನಮಗೆ ನಾವು ಅವತ್ತೇ ಹುಡ್ಕೊಂಡ್ ಬರುತ್ತೆ, ನಾವು ಹುಡ್ಕೊಂಡು ಹೋಗೋದ್ ಬೇಡ ಅಂತ. ಅದು ನನ್ನ ಇದ್ರಲ್ಲಿ ಮಾತ್ರ ತುಂಬಾ ಕರೆಕ್ಟ್. ಯಾಕಂದ್ರೆ ನಾನು ಯಾವ ಕ್ಲಾಸಿಗೂ ಆತರ ಸುಮ್ನೆ ಜಾಯಿನ್ ಆಗ್ತಾನೆ ಇರ್ಲಿಲ್ಲ. ಇದು ಬಂದ ತಕ್ಷಣ ತುಂಬಾ ವರ್ಷ ಆಗಿತ್ತು, ಏನಾದ್ರು ಮಾಡ್ಬೇಕು ಅಂತಾನೆ ಅನ್ಕೊಂತಾ ಇದ್ದೆ, ಹಾಗೆ ಟೈಮ್ ಪಾಸ್ ಆಗ್ತಾನೆ ಇತ್ತು. ಇದು ಫೇಸ್ಬುಕ್ ಅಲ್ಲಿ ಆಡ್ ನೋಡಿದ ತಕ್ಷಣ ನಾನು ಅವತ್ತೇ ಇದ್ ಮಾಡಿದೆ, ರಿಜಿಸ್ಟರ್ ಮಾಡಿದೆ. ಅವಾಗ ನೀವು ಅಂದ್ರಿ ಹೀಗೆ ಹೇಳಿದ ತಕ್ಷಣ ನನಗೂ ಅದು ತುಂಬಾ ಕರೆಕ್ಟ್ ಅಂತ ಹೇಳಿತ್ತು. ಆಮೇಲೆ ಮತ್ತೆ ನಂಗೆ ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ಇತ್ತು. ಎಷ್ಟಂದ್ರೆ ಎಲ್ಲಾರು ಹೋಗ್ಬೇಕಂದ್ರೆ ಬೆಳಗ್ಗೆನೆ ಇವಾಗ ಈಗ ಲಾಸ್ಟ್ ಒಂದ್ 6 ಮಂತ್ ಇಂದ ಬೆಳಗ್ಗೆ ಹೋಗುವಾಗಲೇ ಟ್ಯಾಬ್ಲೆಟ್ ತಗೊಂಡ್ ಹೋಗ್ಬಿಡ್ತಾ ಇದ್ದೆ. ಅವಾಗ ಅಟ್ಲೀಸ್ಟ್ ಆರಾಮಾಗಿರ್ಬೋದು ಅಂದ್ರೆ, ಇಲ್ಲ ಅಂದ್ರೆ ತುಂಬಾ ವಾಮಿಟಿಂಗು, ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೆಲ್ಲ ಆಗ್ತಿತ್ತು ಅಂತೇಳಿ ಇದ್ ಮಾಡ್ತಿದ್ದೆ. ಇವಾಗ ಈ ಕ್ಲಾಸಿಗೆ ಸೇರಿದಾಗಿಂದ ತುಂಬಾ ಕಂಟ್ರೋಲ್ ಆಗಿದೆ. ಟ್ಯಾಬ್ಲೆಟ್ ತಗೊಂತಾನೆ ಇಲ್ಲ ನನಗೆ. ಅದು ತಗೊಂಡಿದೀನಿ ಅನ್ನೋ ತರನೇ ಆರಾಮಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮತ್ತೆ ತುಂಬಾ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಆಮೇಲೆ ತಲೆ ಫುಲ್ ಸ್ಟ್ರೆಸ್ ಅಲ್ಲಿ ಯಾವಾಗ್ಲೂ ಭಾರನೇ ಇರ್ತಾ ಇತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ತುಂಬಾ ಅಳ್ತಾ ಇರ್ತಿದ್ದೆ, ಇವಾಗ ಅದೆಲ್ಲ ಕಡಿಮೆ ಆಗಿದೆ. ಮತ್ತೆ ಸ್ವಲ್ಪ ಕಿಚ್ಚಾಡೋದು ಅದೆಲ್ಲ ಮಾಡ್ತಾ ಇರ್ತಿದ್ದೆ. ಪೇಷನ್ಸ್ ಇರ್ತಿರ್ಲಿಲ್ಲ ಮಕ್ಳೊಟ್ಟಿಗಾಗ್ಲಿ ಹಸ್ಬೆಂಡ್ ಒಟ್ಟಿಗಾಗ್ಲಿ. ಇವಾಗ ಸ್ವಲ್ಪ ಅವ್ರಿಗೆ ಏನಾದ್ರು ಹೇಳ್ಕೊಂಡ್ಲಿ, ಏನಾದ್ರು ಮಾತಾಡಿದ ತಕ್ಷಣ ಅಳುನೇ ಬಂದ್ಬಿಡ್ತಾ ಇತ್ತು. ಇವಾಗ ನಾನು ಸ್ವಲ್ಪ ಫ್ರೀಯಾಗಿ ಸುಮ್ಮನೆ ಇರ್ತಾ ಇದ್ದೀನಿ. ಆಮೇಲೆ ಇವಾಗ ಮಕ್ಕಳು ಇವಾಗ 7ಗೆ ಹೊರಡ್ಬಿಡ್ಬೇಕು. ಅದಕ್ಕೆ ಇವಾಗ 4 ಗಂಟೆಗೆ ಎದ್ದು ಅಡುಗೆ ಮತ್ತೆ ಅವ್ರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡ್ಬಿಟ್ಟು ಬಂದು ಕೂತ್ಕೊಂತಾ ಇದ್ದೀನಿ. ಅಟ್ಲೀಸ್ಟ್ ಅರ್ಧಂಬರ್ಧ ಮಾಡಿ ಬಂದು ಕೂತ್ಕೊಂತ, ಹೇಳಕ್ಕಾಗುತ್ತೋ ಇಲ್ವೋ, ಜಾಯಿನ್ ಆಗ್ಲಾ ಬೇಡವಾ ಅಂತ ಅನ್ಕೊಂತಾ ಇದ್ದೆ ಈಗ ಸೆಕೆಂಡ್ ಲೆವೆಲ್ಗೆ. ಅದು ಮಾಡೋಣ 21 ಡೇಸ್ ಅಲ್ಲ ಅನ್ಕೊಂಡು ಇವಾಗ ಅದಕ್ಕೆ 4 o'clock ಎದ್ದು ಎಲ್ಲ ರೆಡಿ ಮಾಡಿ ಬರ್ತಾ ಇದೀನಿ ಮೇಡಮ್. ಆರಾಮಲ್ಲಿ ಕ್ಲಾಸ್ ಮುಗಿಸ್ತಾ ಇದೀನಿ. ಖುಷಿ ಇದೆ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಎನರ್ಜಿ ನಾನು ಎಸ್ ಹೇಳಿ ಮೇಡಮ್. ಇಲ್ಲ, ಇಷ್ಟೊಂದು ರಿಸ್ಕ್ ತಗೊಳ್ಳೋದು 4 ಗಂಟೆಗೆ ಹೇಳೋದಷ್ಟು ಈಸಿ ಅಲ್ಲ. 4ಕ್ಕೆ ಎದ್ದು ಕೆಲಸ ಮಾಡಿ ಮತ್ತೆ ಕ್ಲಾಸ್ ಮಾಡ್ತಾ ಇದ್ದೀರಲ್ಲ, ಪರಮಾತ್ಮ ಎಲ್ಲ ಮಾಡ್ತೀನಿ ಮೇಡಮ್. ಅದೇ ಪ್ರಾಕ್ಟೀಸ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಅದೇ ಅದು ಮಾಡ್ತೀನಿ ಮೇಡಮ್. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಅದೇ 4 ಗಂಟೆಗೆ ಎದ್ದು ನೈಟ್ ತನಕ ಆರಾಮಲ್ಲಿ ಇರ್ತೀನಿ. ನಿದ್ದೆ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ತರ ಸುಸ್ತದೆಲ್ಲ ಏನು ಆಗ್ತಾನೆ ಇಲ್ಲ. ಆರಾಮಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೌರಿ ಸರ್, ನಮ್ ಗೌರಿ ಸರ್ ಬಾಳ ವೇಟ್ ಮಾಡ್ರಿ. ಎಸ್ ನಮಸ್ತೆ. ಶರಣಾರ್ಥಿ. ಶರಣಾರ್ಥಿ ಮೇಡಮ್. ಮೇಡಮ್ ಫಸ್ಟ್ ಟೈಮ್ ನಾನು ಇದೇ ಆಧ್ಯಾತ್ಮಿಕ ಬಗ್ಗೆ ನೋಡ್ಬೇಕಾದ್ರೆ 5 ದಿನ 6ನೇ ಕ್ಲಾಸ್ ಇರುತ್ತೆ ಮೇಡಮ್ ಬೇರೆವು. ನಾವು ಹುಡುಕ್ತಿದ್ದೆ ಬೇರೆ ಕಡೆ, ನನಗೇನು ಯಾಕ 100 ಡೇಸ್ ಸಿಗೋಲ್ತು, 90 ಡೇಸ್ ಸಿಗೋಲ್ತು ನನಗೆ ಕ್ಲಾಸು. ಅದಕ್ಕೆ ಫೇಸ್ಬುಕ್ ನೋಡೋ ಟೈಮ್ದಲ್ಲಿ ನಮ್ಮ ಅನನ್ಯ ಮೇಡಮ್, ನಾವು ನೀವು ನೋಡಿ ಮೇಡಮ್ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿದ ತಕ್ಷಣ ಅನನ್ಯ ಮೇಡಮ್ ರಿಸೀವ್ ಮಾಡಿ ಮಾತಾಡಿದ್ರಿ ಮೇಡಮ್. ಅನನ್ಯ ಮೇಡಮ್ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಮಾಡಿಕೊಡಿದ್ದು ಅವರೇ ನಮ್ಗೆ. ಅನನ್ಯ ಮೇಡಮ್ ಇಡೀ ನೀವು ಬೆಳಗ್ಗೆ ಜಾಯ್ನ್ ಆಗಿದ್ರಿ, ಅಮೌಂಟ್ ಪೇ ಮಾಡಿ ಬೆಳಗ್ಗೆ ಜಾಯ್ನ್ ಆಯ್ತು ಅಂತ ಹೇಳಿ ಮೇಡಮ್. ಬೆಳಗ್ಗೆ ತಿರುಗಿ ಮಾಡ್ತೀನಿ ಜಾಯ್ನ್ ಆಯ್ತು ಮೇಡಮ್. ಮೇಡಮ್ ಎಲ್ಲ ಅಂತಲ್ಲಿ ಭಯ ಜಾಸ್ತಿ ಇತ್ತು ಮೇಡಮ್, ಭಯ ಅಂಬದು ಜಾಸ್ತಿ ಇತ್ತು. ಈಗ ಅಂತ ಭಯ ಇಲ್ಲ ಮೇಡಮ್. ಆಮೇಲೆ ಎಲ್ಲ ಹೇಳಿದ್ರು ಮೇಡಮ್, ಫ್ಯಾಮಿಲಿ ಮೆಂಬರ್ ಇದ್ರಿ, ಫ್ಯಾಮಿಲಿ ಮೆಂಬರ್ ಅಂತ. ಅಲ್ಲಿ ಬಂದಾಗ ಬರ್ತದೆ ಮೇಡಮ್ ಅಲ್ಲಿ ಅನುಭವ. ಇಲ್ಲಿ ಇದಕ್ಕಿಂತ ಫ್ಯಾಮಿಲಿ ಮೆಂಬರ್ ಫುಲ್ ಅನುಭವ ಆಯ್ತು ಮೇಡಮ್. ಫ್ಯಾಮಿಲಿ ಮೆಂಬರ್ ಹೆಂಗಿರ್ತಾರೆ ಅಂದ್ರೆ ಅಲ್ಲೆಲ್ಲ ತುಂಬಾ ಮನೆಯವ್ರು ಇದ್ದಂಗೆ ಇರ್ತೀರಿ ಮೇಡಮ್. ಅಲ್ಲೆಲ್ಲ ಎಲ್ಲರೂ ತಾಯಿ ತರ, ಅಕ್ಕ ತರ ಎಲ್ಲ ಮೇಡಮ್. ತುಂಬಾ ಸಂತೋಷ ಮೇಡಮ್. ಅಲ್ಲಿ ಆಫ್ಲೈನ್ ಬಂದಾಗ ಮೇಡಮ್ ತುಂಬಾ ನನಗೆ ತುಂಬಾ ಸಂತೋಷ ಆಯ್ತು ಮೇಡಮ್. ಅಲ್ಲಿ ಅನುಭವ ಜಾಸ್ತಿ ಆಯ್ತು ಮೇಡಮ್. ನನಗೆ ಇನ್ನ ಮೇಡಮ್ ಅದು. ಎಸ್ ಆಫ್ಲೈನ್ ಹಂಗೆ ಇರುತ್ತೆ ಸರ್. ಕೋರ್ಸ್ ಆಫ್ಲೈನ್ ಇರುತ್ತೆ ಎಲ್ಲ ಪೂರಾ 24 hours ನಮ್ಮ ಎನರ್ಜಿಲಾಗೆ ಇದ್ದಿರ್ತಿರಲ್ಲ, ಅದು ರಿಸಲ್ಟ್ ಬಹಳ ಅದ್ಭುತವಾಗಿ ಬರುತ್ತೆ ಅದು. ಎಷ್ಟು ಜನ ಇದ್ರು ನಮ್ಮ ಹೆಸರು ಗುರ್ತಿಡ್ತೀವಿ ಮೇಡಮ್. ಎಷ್ಟು ಜನ ಇದ್ರು, ಎಷ್ಟು ಕ್ಲಾಸ್ ಮಾಡಿದ್ರು ಗುರ್ತಿಡಿದ್ರೆ ಬಹಳ ಸಂತೋಷ ಮೇಡಮ್. ಆಮೇಲೆ ನನಗೆ ಅನ್ಸುತ್ತೆ ಮೇಡಮ್ ಫಸ್ಟ್ಗೆ ಚಕ್ರ ಅಂದ್ರೆ ಏನು, ರೇಖೆ ಅಂದ್ರೆ ಏನು, ಚಕ್ರ ಅಂದ್ರೆ ಹೆಂಗಿರ್ತೇವೆ, ರೇಖೆ ಅಂದ್ರೆ ಏನು, ಗೆರೆ ಅಂತ ಬರ್ತಾ ಮೇಡಮ್. ಬರ್ತಾ ಮೇಡಮ್ ಪ್ರಾಕ್ಟೀಸ್ ಮಾಡಿದ್ರಿ ಮೇಡಮ್. ಆದ್ರೆ ನಿಮ್ ಕ್ಲಾಸ್ ಕೇಳಬೇಕು, ತುಂಬಾ ಸಂತೋಷ ಮೇಡಮ್. ನಿಮಗೂ ಮತ್ತೆ ಅನನ್ಯ ಮೇಡಮ್ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗೌರಿ ಸರ್. ಆಮೇಲೆ ನೀವು 90 days ಮುಗಿಸಿರಿ, ಆಫ್ಲೈನು ಮುಗಿಸಿರಿ, ಎಲ್ಲಾನು ಪ್ರತಿಯೊಂದು ರಿಸಲ್ಟ್ ಇದೆ. ಮತ್ತೆ ಜಲ್ದಿ PDO ಆಗ್ರಿ, ಎಲ್ಲರಿಗ್ ಪಾರ್ಟಿ ಕೊಡಡ್ರಿ. ನಮ್ ಗೌರಿ ಸರ್ PDO ಆಗೋರಿದ್ದಾರೆ. ಅವ್ರಾದ್ಮೇಲೆ ಎಲ್ಲಾ ಕಡೆಗೂ
ಎಲ್ಲರಿಗೂ ಸ್ವೀಟ್ ಕೊಡ್ತಾರ ಅಂತ ಹೇಳಿ ಅನ್ಕೊಂಡಿನಿ. ಹೀಗೆ ಖುಷಿಯಾಗಿರ್ರಿ, ಪರಿವರ್ತನೆ ಆಗ್ರಿ ಅಂತ ಹೇಳಿ ಹೇಳ್ತಾ, ಎಸ್ ನೆಕ್ಸ್ಟ್ ಮತ್ತೆ ಯಾರಿದ್ರಿ? ಹಾ, ಒಂದ್ ನಿಮಿಷ. ಮಾಯಾ ಮೇಡಮ್ ಬಾಳ ಕೈ ಮಾಡ್ತಾ ಇದ್ದಾರೆ, ಒಂದ್ ನಿಮಿಷ ವೇಟ್ ಮಾಡಿ. ಹಾ, ಎಸ್ ಅನ್ಮ್ಯೂಟ್ ಮಾಡ್ರಿ ಮೇಡಮ್. ಹಾ, ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಮೇಲ್ ಹಿಡೀರಿ ಮೇಡಮ್. ಪೂರ್ತಿ ನಿಮ್ದು ಇಲ್ಲಿ ಬರ್ತಾ ಇದೆ. ಹಾ, ಮತ್ತೆ ಒಂದೇ ಸೈಡಿಗೆ ನಿಲ್ರಿ, ಒಂದೇ ಕಡೆಗೆ ನಿಲ್ರಿ. ಹಾ, ಡನ್, ಅಲ್ಲೇ ನಿಲ್ರಿ. ನಮಸ್ತೆ ಮ್ಯಾಮ್, ನಾನು ಬೆಂಗಳೂರಿಂದ. ಮಾಯಾ ಅಂತಾನೂ ಕರೀತಾರೆ, ವಿದಿತಾ ಅಂತಾನೂ ಕರೀತಾರೆ. ನೀವು ಹೇಳಿದ್ದು ಫಸ್ಟ್ ನನಗೆ ನನ್ನಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿ ಹೆಚ್ಚಾಗಿದೆ. ಈಗ ಮಾಮೂಲಾಗಿ ಯಾರ ಹತ್ರನ ಮಾತಾಡ್ಬೇಕಾದ್ರೂ ಕೂಡ ನನ್ನೊಳಗೆ ಒಂಥರ ಧೈರ್ಯ. ನೀವು ಅದು ವಾಕಿಂಗ್ ಮೆಡಿಟೇಷನ್ ಹೇಳಿದಿರಲ್ಲ, ಸಿಂಹದಂತೆ ನಡೆ, ಆನೆಯಂತೆ ನಡೆ, ಅದನ್ನ ನಾನು ಹೆಡ್ಫೋನ್ ಅಲ್ಲಿ ಹಾಕೊಂಡು ವಾಕಿಂಗ್ ಮಾಡ್ತಾ ಇದ್ರೆ ನನಗೆ ಒಂದ್ ಗೊತ್ತಿಲ್ದಂಗೆ ಇದು ಮಾಮೂಲಿ ನಡಿಬೇಕಾದ್ರೆ ಕೂಡ ಎಷ್ಟು ಕಾನ್ಫಿಡೆಂಟ್ ಆಗಿ ನಡೀತೀನಿ ಅಂದ್ರೆ ಒಂಥರ ಅದು ಹೇಳಕ್ಕೆ ಆಗೋದಿಲ್ಲ. ಆಮೇಲೆ ಈ ಮಕ್ಳ ಎಜುಕೇಶನ್ ಬಗ್ಗೆನೂ ಅಷ್ಟೇ, ಇಬ್ರು ಮಕ್ಳದ್ದು ಸುಮ್ಮನೆ ಯೋಚನೆ ಮಾಡೋದು. ಮಕ್ಳದು ಇವಾಗ ಒಂದ್ ಸ್ವಲ್ಪ ಮಾರ್ಕ್ಸ್ ಕಡಿಮೆ ತಂದ್ಬಿಟ್ರೆ ತುಂಬಾ ಒಂಥರ ಅಯ್ಯೋ ಇದಾಯ್ತಲ್ಲ ಅಂತ ಹಂಗ ಇದ್ ಮಾಡ್ತಿದ್ದೆ. ಈಗ ಅವ್ರಿಗೆ ನೀರು ಒಂದು ಏನೇ ಅಡಿಗೆ ಏನೇ ಮಾಡಿ ಕೊಡ್ಬೇಕಾದ್ರೂ ಕೂಡ ನೆನ್ಸ್ಕೊಂಡು ಒಳ್ಳೇದಾಗ್ಲಿ ಒಂಥರ ಒಳ್ಳೆ ಸದ್ಭಾವನೆ ಇಟ್ಕೊಂಡು ದೇವ್ರ ನಿಲ್ಸ್ಕೊಂಡು ಕೊಡ್ತೀನಿ. ಅದೊಂಥರ ನನಗೆ ಗೊತ್ತಿಲ್ದಂಗೆ ಒಂಥರ ಖುಷಿ ಖುಷಿ ಇದೆ. ಆಮೇಲೆ ಅವ್ರ ಏನೇ ಇದ್ರು ಬೇಜಾರ್ ಮಾಡ್ಕೊಳಲ್ಲ ಅವ್ರ ಬಗ್ಗೆ. ಒಂಥರ ಏನೇ ಇದ್ರು ಪೇಶನ್ಸ್ ಲೆವೆಲ್ ಹೆಚ್ಚಾಗಿದೆ ನಂಗೆ. ಅಂದ್ರೆ ಎಷ್ಟೇ ಇದ್ರು ಆ ತಾಳ್ಮೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಇದು ಬರ್ಕೊಂಡಿದೀನಿ ಮೇಡಮ್, ಇಷ್ಟೊಳಗೆ ಬರ್ಕೊಂಡೆ ನಾನು. ಆಮೇಲೆ ಇದು ಟ್ಯಾಬ್ಲೆಟ್ಸ್ ಕೂಡ ಅಷ್ಟೇ ತುಂಬಾ ಕಮ್ಮಿ, ಏನಂದ್ರು ಬೇಡ ಹಂಗೆ ಕಡಿಮೆ ಆಗತ್ತೆ ಅಂತಾನೆ ನಾನು ತಗೊಂತಾ ಇದ್ದೆ. ಏನಾದ್ರು ಟ್ಯಾಬ್ಲೆಟ್ಸ್ ಅಕಸ್ಮಾತ್ ಕೆಮ್ಮು ನೆಗಡಿ ಏನಾದ್ರು ಬಂದ್ರು ಬೇಡ ಹಂಗೆ ಕಡಿಮೆ ಆಗುತ್ತೆ, ನನ್ನೊಳಗೆ ಒಂಥರ ಎಲ್ಲ ಕಮ್ಮಿ ಆಗ್ತಾ ಇದೆ ಹಂಗೆ ಅನ್ಕೊಂಡು ಆದಷ್ಟು ಕಮ್ಮಿ ಅಂದ್ರೆ ಕಮ್ಮಿ. ಮಕ್ಳು ಕೂಡ ಅಷ್ಟೇ, ಅಕಸ್ಮಾತ್ ಏನಾದ್ರು ಕೊಡ್ಬೇಕಾದ್ರೂ ಕೂಡ ದೇವ್ರ ನೆನ್ಸ್ಕೊಂಡು ಆ ಹೀಲಿಂಗ್ ಎಲ್ಲ ಹೇಳ್ಕೊಂಡು ಕೊಡ್ತಾ ಇದೀನಿ. ಆಮೇಲೆ ನಿಮ್ ವಾಯ್ಸ್ ಒಂಥರ ಹೆಂಗೆ ವೈಬ್ರೇಷನ್ ಅಂದ್ರೆ ಅದು ಕೇಳ್ತಾ ಇರ್ಬೇಕು. ನಿಮ್ದು ಧ್ಯಾನದ್ದು ಎಲ್ಲಾರ್ದು ಅಷ್ಟೇ, ಕೇಳ್ತಾ ಇದ್ರೆ ಒಂಥರ ನಮಗೆ ಈ ಮಂತ್ರ ಮುಗ್ಧತೆ ಅಂತಾರಲ್ಲ ಹಂಗೆ ಇದು ತೀರಾ ನನ್ನ ಮನ್ಸು ಬೇರೊಳಗೆ ಒಂಥರ ಹಂಗೆ ಕುತ್ಕೊಂಡ್ಬಿಟ್ಟಿದೆ. ಅಂದ್ರೆ ಇದು ಒಂಥರ ಆಕರ್ಷಣೆ ನಿಮ್ದು ವಾಯ್ಸ್. ಆಮೇಲೆ ಇದು ನೀವು ಹೇಳಿದ್ರಿ ಯಾರನ ಬೇರೆಯವರು ನಿಮ್ಗೇನೋ ಚುಚ್ಚಿ ಮಾತಾಡ್ರೆ ಅಥವಾ ನಿಮ್ ಬಗ್ಗೆ ಏನೋ ಇದ್ ಮಾಡಿದ್ರೆ ಪೇಷಂಟ್ ಅಂತ ತಿಳ್ಕೊಳ್ಳಿ ಅಂತ. ನಾನು ಹಂಗೆ ತಿಳ್ಕೊಂಡು ನನಗೆ ಒಂಥರ ನಗು ಬರ್ತಾ ಇರುತ್ತೆ. ಅವ್ರ ಏನೋ ಮಾತಾಡ್ತಿದ್ರೆ ಒಳಗಡೆನೆ ಒಂಥರ ನೋಡಿ ಅಯ್ಯೋ ಬಿಡು ಪೇಷಂಟ್ ಅಂತೇಳಿ ಕೊನೆಗೆ ನಮ್ಮನೆಯವ್ರಿಗೂ ಹೇಳ್ದೆ, ನಿಮ್ಗೆ ಏನಾದ್ರು ಆಫೀಸಲ್ಲಿ ಇದ್ದಾರೆ ಪರವಾಗಿಲ್ಲ, ಅವ್ರು ಒಂದು ಪೇಷಂಟ್ ಅನ್ಕೊಳ್ಳಿ, ಏನೋ ಅವ್ರದ್ದು ಆಗಿದೆ, ಯಾಕೆ ನೀವು ಸ್ಪಿರಿಚುವಲಿ ನೀವು ಹವೇ ಕಂಡಿದ್ದೀರಾ, ಯಾಕೆ ಇದ್ ಮಾಡ್ತೀರಾ, ಬೇಡ ಇರ್ಲಿ ಬಿಡಿ ಅನ್ಕೊಳ್ಳಿ ಅಂತಂದ್ರೆ ಅವ್ರು ಕೂಡ ಹೌದ್ ಬಿಡಿ ಚೆನ್ನಾಗಿದೆ. ಅದು ಒಂಥರ ನನ್ನಲ್ಲೇ ಯಾರೇ ನೋಡ್ರು ಯಾರೇ ನಮ್ಗೆ ಏನೇ ಮಾತಾಡಿದ್ರೆ ಪರವಾಗಿಲ್ಲ ಬಿಡು ಓಕೆ. ಆಮೇಲೆ ಫರ್ಗೆಟ್ ಅಂಡ್ ಫರ್ಗಿವ್ ಅದು ಕೂಡ ಅಷ್ಟೇ ಮ್ಯಾಮ್. ಏನಂತಾರೆ ಮರ್ತೋಗ್ತಿದ್ವಿ, ಆದ್ರೆ ಫರ್ಗಿವ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆ ಫರ್ಗಿವ್ ಕೂಡ ಹೌದು, ಅವ್ರು ಫರ್ಗಿವ್ ಮಾಡಿದ್ರೆ ನಮ್ಗೆ ಅಲ್ಲ ಆರಾಮಾಗಿ ನಮ್ಮ ಮನಸ್ಸೇ ಆರಾಮಾಗಿರುತ್ತೆ. ಅವ್ರಿಗೆ ಫರ್ಗಿವ್ ಮಾಡಿದ ತಕ್ಷಣ ಅವ್ರಿಗೆ ಏನ್ ಆಗೋಯ್ ಬಿಡ್ಲಿ ನಮ್ಗಂತೂ ಮನಸ್ಸು ನಿರಂಬಳ ಆಗತ್ತಲ್ವಾ ಅಂತೇಳಿ ಅದು ಕೂಡ ಅನ್ಸ್ತು. ಆಮೇಲೆ ನಾನು ಆಕ್ಚುಲಿ ಮದ್ವೆ ಆದ ಹೊಸರಲ್ಲಿ ರೇಖಿದ್ ನೋಡಿದ್ದೆ ಮ್ಯಾಮ್, ನಮ್ಮ ಮನೆ ರೋಡಲ್ಲಿ ರೇಖಿ ಕೋರ್ಸಸ್ ಪ್ರತಿ ಸಲ ಕಾಣ್ತಿತ್ತು. ಪ್ರತಿ ಸಲನೂ ಹಿಂಗ್ ನೋಡೋದು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ರೆ ಅದೆಲ್ಲ ಕೊಟ್ಟಿರ್ತಾರಲ್ವಾ ಹಿಂಗೆ ನಿಮ್ಗೆ ಎಲ್ಲಾನು ಫೀಲ್ ಆಗತ್ತೆ ಒಂಥರ ಇದು ನೋಡ್ತಿದ್ದೆ ಸುಮ್ನೆ ಆಗ್ತಿದ್ದೆ. ಅದ್ ಪ್ರತಿ ಸಲ ಬರೋದು ಸುಮ್ನೆ ಬೋರ್ಡ್ ನೋಡೋದು ಇದ್ ಮಾಡೋದು. ಅದು ಎಷ್ಟು ಮದ್ವೆ ಆಗಿ 12 ವರ್ಷ ಆಯ್ತು. ಈಗ ಅದು ಅದೇನೋ ಯೂನಿವರ್ಸೇ ಕನೆಕ್ಟ್ ಆಯ್ತೋ ಗೊತ್ತಿಲ್ಲ, ಅದು ಒಂಥರ ಜಾರಿಗೆ ತಂತು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಮ್ಯಾಮ್, ನೀವು ಒಂದ್ ವಿಡಿಯೋ ಮಾಡ್ಬಿಡ್ರಿ, ಒಂದ್ ವಿಡಿಯೋ ಮಾಡ್ರಿ. ಓಕೆ ಸರಿ, ಓಕೆ ಡನ್. ನೆಕ್ಸ್ಟ್ ಬಹಳ ಖುಷಿ ಆಗಿದ್ದಾರೆ ಅವರು, ಇನ್ನು ಹೇಳೋದು ಬಹಳಷ್ಟು ಇದೆ ಅಂತ ಹೇಳಿ ಅನ್ಕೊಂಡಿನಿ. ಓಕೆ ಎಸ್ ನೆಕ್ಸ್ಟ್ ಮತ್ತೆ ಈ ಕಡೆ ಕೈ ಮಾಡ್ರಿ. ಒಂದ್ ನಿಮಿಷ 3ನೇ ಸ್ಕ್ರೀನಿಗೆ ಹೋಗೋಣ. ಹಾ ಎಸ್ ಸುಧಾ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಳೋದಕ್ಕೆ ಏನು ಇಲ್ಲ ಮೇಡಮ್, ಅಷ್ಟೊಂದು ಚೇಂಜಸ್ ಆಗಿದೆ. ಒಂದಾದ್ರೆ ಎರಡಾದ್ರೆ ಹೇಳ್ಬೋದು ಮೇಡಮ್. ತುಂಬಾ ಎಲ್ಲಾ ಕಡೆ ಚೇಂಜಸ್ ಕಾಣಿಸ್ತಾ ಇದೆ, ನನ್ನಲ್ಲಿ, ಕುಟುಂಬದಲ್ಲಿ, ಆದಾಯದಲ್ಲಿ, ಪ್ರತಿಯೊಂದ್ ಕಡೆನೂ ಕಾಣಿಸ್ತಾ ಇದೆ. ವಾಟರ್ ಹೀಲಿಂಗ್ ಅಂತೂ ಅಮೇಝಿಂಗ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಮಗಳು ಒಂದೊಂದ್ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋಳು. ವಾಟರ್ ಹೀಲಿಂಗ್ ಮಾಡಿ ಹಂಡೆಲೆ ಹಾಕ್ಬಿಡ್ತೀವಿ, ಫಿಲ್ಟರ್ ನೀರ್ ಇದಕ್ಕೆ.
ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವ್ರು ಕೇಳ್ತಾ ಇದ್ರು, ಏನ್ ಬೋರ್ ನೀರ್ ಏನ್ ಬೇರೆ ಬಿಡ್ತಾ ಇದಾರ, ನೀರ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ. ಆ ತರ ಚೇಂಜಸ್ ಆಗಿದೆ ಮೇಡಮ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾವೇ ಕುಡಿತಿದ್ವಲ್ಲ, ಟೇಸ್ಟ್ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಆಮೇಲೆ ತಳದಲ್ಲಿ ಇರುತ್ತಲ್ಲ ಮೇಡಮ್, ಅದನ್ನ ಆಚೆ ಚೆಲ್ಬಿಟ್ಟು ಮತ್ತೆ ಹಾಕ್ಬೋದಲ್ವಾ ಮೇಡಮ್? ಅದು ಆಚೆ ಚೆಲ್ಲ ಮರ್ದಿವ್ಸ ನೀವು ಮತ್ತೆ ಹೀಲಿಂಗ್ ಮಾಡಿರ್ತ್ರಲ್ಲ ಎಲ್ಲಾರು, ನಿನ್ನೆ ನೀರಿದ್ರೆ ಅದನ್ನ ಮತ್ತೆ ತೆಗೆದು ಮತ್ತೆ ಹೊಸ ನೀರಲ್ಲಿ ಮತ್ತೆ ಹಾಕ್ಬಿಡ್ರಿ. ಥ್ಯಾಂಕ್ ಯು. ತುಂಬಾ ಒಂದು ಎರಡು ಅಂತ ಹೇಳಕ್ ಆಗಲ್ಲ ಮೇಡಮ್, ಎಲ್ಲಾ ಇದ್ರಲ್ಲೂ ಇದಾಗಿದೆ. ನಮ್ಮ ಆಟೋಗೆ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ, ಅದಂತೂ ತುಂಬಾ ಇದು ಮೇಡಮ್. ಅವ್ರ ಬಂದು ಅವ್ರ ಮುಂದೆಗಡೆ ಶೇಪ್ ಎಲ್ಲ ಚೇಂಜಸ್ ಆಗ್ಬಿಟ್ಟಿದೆ ಹಿಂಗೆ ಒತ್ತಿ. ನಮ್ಮ ಆಟೋಗ್ ಮಾತ್ರ ಏನು ಒಂದು ಚೂರು ಒಂದು ಗೆರೆನೂ ಸಹ ಹಿಂಗೆ ಸ್ಕ್ರಾಚ್ ಆಗಿಲ್ಲ ಮೇಡಮ್, ಅಷ್ಟು ಅದ್ಭುತವಾಗಿದೆ. ಅಂದ್ರೆ ಅವತ್ತು ನಾನು ಏನು ಹೀಲಿಂಗ್ ಆಟೋಗೆಲ್ಲ ಮಾಡ್ತಿರ್ಲಿಲ್ಲ. ಅವತ್ತು ನೀವು ನನಗೆ ಅನ್ನಿಸ್ತು, ಬೆಳಗ್ಗೆನೆ ಅಡ್ಗೆ ಮಾಡ್ತಿದ್ದಾಗ ನಮ್ಮ ಮನೆಯವ್ರು ಹೊರಡ್ತಾ ಇದ್ರು, ಆಟೋಗೆ ಏನೋ ಮಾಡ್ಬೇಕು ತಡಿ ಅಂತ ಹೇಳಿ ಅದನ್ನ ಸುಮ್ನೆ ಚೋಕುರ ಎಲ್ಲ ಬರ್ತು ಹಿಂಗಂತೇಳಿ ಇದ್ ಮಾಡ್ಕೊಟ್ಟಿದ್ದೆ. ನೋಡಿದ್ರೆ ಸಾಯಂಕಾಲ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ, ಮಳೆ ಬರ್ತಿತ್ತು. ಬಂದಿದ್ದು ಹಿಂಗ್ ಟರ್ನಿಂಗ್ ತಗೊಳ್ಳುವಾಗ ಬಂದಿದ್ದು ಹಿಂಗ್ ಇದ್ ಮಾಡ್ಬಿಟ್ರು ಮೇಡಮ್. ಆಮೇಲೆ ತಕ್ಷಣ ನನಗೆ ಆ ಗಾಬರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು, ಓ ಇದು ಬೆಳಗ್ಗೆ ಮಾಡಿದ್ವಿ, ಅದರಿಂದ ನೋಡಿ ನಮ್ ರಕ್ಷಣೆ ಆಗಿದೆ, ಇಡೀ ಕುಟುಂಬ ರಕ್ಷಣೆ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಗ್ರೇಟ್. ಓಕೆ ಮೇಡಮ್. ಆಮೇಲೆ ಎಲ್ಲಾರು ನೆನ್ಪಿಡ್ರಿ, ಯಾವುದೇ ಒಂದು ವಸ್ತು ವ್ಯಕ್ತಿಗೆ ಯಾರಿಗೂ ನೀವು ಹೀಲಿಂಗ್ ಮಾಡ್ತೀರಿ ಅಂದ್ರ ರೇಖಿ ಲೆವೆಲ್ 2 ಬಂದಾಗ ನಿಮ್ಮ ಹೀಲಿಂಗ್ ಇದೆ ನೋಡ್ರಿ, 24 hours ವರ್ಕ್ ಮಾಡುತ್ತೆ. ಎಲ್ಲಾರು ಸ್ವಲ್ಪ ಬರ್ಕೋರಿ. ರೇಖಿ ಲೆವೆಲ್ 2 ನೀವು ಯಾರಿಗೆ ಹೀಲಿಂಗ್ ಮಾಡ್ರಿ, ವಸ್ತುವಿಗೆ ಮಾಡ್ರಿ, ಯಾವ್ದಕ್ಕೆ ಅಂದ್ರೆ ನಿಮ್ಗೆ ಕಾಣಿಸ್ಬೇಕು, ಟಚ್ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ 24 hours ಅದು ಸುರಕ್ಷಾ ಕವಚ ಇರುತ್ತೆ, ಅವರ ಕ್ರಿಯೇಟ್ ಆಗುತ್ತೆ. ಈಗ ಅದನ್ನ 24 ಲಿಂದ 48 ತರಬೇಕು ಅಥವಾ 1 month ತನಕ ತರಬೇಕು ಅಂದ್ರೆ ಅದು ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ ಬೇರೆ ಬೇರೆ ಸಿಂಬಲ್ ಗಳನ್ನ ಯೂಸ್ ಮಾಡಿ ಮಾಡ್ತೀವಿ ನಾವ್. ಈವನ್ ಈಗ ನಂದೇನ್ ಹೀಲಿಂಗ್ ಇದೆ ನೋಡ್ರಿ, ನಂದು ಮಿನಿಮಮ್ ನಮ್ದು 3 ತಿಂಗಳ ತನಕ ನಡೆಯುತ್ತೆ ನಂದು ಹೀಲಿಂಗ್. ಒಂದ್ಸಲ ನಾನು ಹೀಲಿಂಗ್ ಮಾಡಿದ್ರೆ 3 months ನೋಡೋದ್ ಬೇಕಾಗಿಲ್ಲ ನನ್. ಅದು ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಏನೇ ಇರ್ಬೋದು, XYZ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಬಲ್ಸ್ ಗಳು ಜಾಸ್ತಿ ಆದಷ್ಟು ಯೂನಿವರ್ಸ್ ಜೊತೆಗೆ ಇನ್ನೂ ನಾವು ಸಮೀಪಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಇದು ಆಗುತ್ತೆ. ಸೊ ಹಾಗಾಗಿ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ರಿ. ಓಕೆ, ಎಸ್. ನೆಕ್ಸ್ಟ್ ಮತ್ತೆ ಯಾರಿದ್ರಿ? ನೆಕ್ಸ್ಟ್ ಈ ಕಡೆ ನೋಡ್ತೀನಿ, ಒಂದ್ ನಿಮಿಷ ವೇಟ್ ಮಾಡ್ರಿ. ಸೆಕೆಂಡ್ ಸ್ಕ್ರೀನ್ ಈ ಕಡೆ ವಿದ್ಯಾವತಿ ಮೇಡಮ್. ಎಸ್ ಅನ್ಮ್ಯೂಟ್ ಮಾಡ್ರಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹುಬ್ಳಿಯಿಂದ ಜಾಯ್ನ್ ಆಗಿದ್ದೀನಿ. ಮತ್ತೆ ನಾನು ಸ್ಟಾಫ್ ನರ್ಸ್ ಇದ್ದೇನೆ ಮೇಡಮ್. ಆದ್ರೆ ನನಗೆ ಇದು ಜಾಯ್ನ್ ಆಗ್ಲಿಕ್ಕೆ ಒಂದ್ ಕಾರಣ ಅಂದ್ರೆ ನಂಗೆ ಆಕ್ಸಿಡೆಂಟ್ ಆಗಿತ್ರಿ 9ನೇ ತಾರೀಕು. ಆಮೇಲೆ ಅದು ಡಾಕ್ಟ್ರು ಏನಂದ್ರು, ನೀವು 21 ದಿನ ಹಾಸಿಗೆ ಬಿಟ್ಟು ಹೇಳ್ಬೇಡ್ರಿ, ಬೆನ್ನಿಗೆ ಬಾಳ ಹೊಡೆತ ಕೂತಿದೆ, ಕೈಗೆ ಇದಾಗಿದೆ, ಸ್ಪೈನ್ ಹಿಂಗೆ ಕಾಂಪ್ರೆಸ್ ಆಗಿದೆ, ಅದಕ್ಕೆ ಹೇಳ್ಬೇಡ್ರಿ ಅಂತಂದ್ರು. ಹಿಂಗ 10ನೇ ತಾರೀಕು ಮೊಬೈಲ್ ಹಂಗೆ ಮಲ್ಕೊಂಡ್ ಹಿಂಗ್ ಮೊಬೈಲ್ ನೋಡಬೇಕಾದ್ರೆ ರೇಖಿ ಅಂತ ಒಮ್ಮೆ ಬಂತ. ಅದನ್ನ ನೋಡಿದ್ರೆ ನನ್ ಮಗಗ್ ಇದೇನೋ ಬರ್ಲಿಕ್ಕತ್ತದಪ್ಪಿ, ಒಂಚೂರು ಕನೆಕ್ಟ್ ಮಾಡ್ಕೊಡು ಅಂದ್ರೆ ಅಮ್ಮ ಆಮೇಲೆ ಅಂದ. ಅದು ಫೇಸ್ಬುಕ್ ಇಂದ ನಂಗೆ ಜಾಯಿನ್ ಆಗ್ಲಿಕ್ಕೆ ಅದಕ್ ಗೊತ್ತಾಗ್ಲಿಲ್ಲ. ಆಮೇಲೆ ಮಾರನೇ ದಿವ್ಸ ಮತ್ತೆ ಬಂತದು ಹಿಂಗ್ ನೋಡಬೇಕಾದ್ರೆ. ಅವಾಗ ಮತ್ತೆ ನನ್ ಮಗ ಹೋಗಿ ಇದು ಹಗ್ಲೆಲ್ಲ ಬರ್ತಾ ಇದಪ್ಪಿ, ನಾನು ಏನೋ ನೋಡ್ಬೇಕು ಇದನ್ನ ಅಂತ ಹೇಳಿ ಮತ್ತೆ ಅವ ನನ್ ಮಗ ಇಲ್ಲಮ್ಮ ಹಿಂಗ ಅಂತ ಹೇಳಿ ಕನೆಕ್ಟ್ ಮಾಡಿ ಕೊಟ್ಟ. ಅವಾಗ ಆಗ್ಲೇ 2 ದಿವ್ಸ ಕ್ಲಾಸ್ ಆಗ್ಬಿಟ್ಟಿತ್ತು. 3ನೇ ದಿವ್ಸ ದೀಕ್ಷೆ ತಗೋಬೇಕಿತ್ತು. ಆದ್ರೆ ನೀವೇನ್ರಿ ಎದ್ದು ಕೂತೆ ತಗೋಬೇಕು ಅಂದ್ ನನ್ಗೆ ಎದ್ದು ಕೂಡ್ಲಿಕ್ಕರ ಬರ್ತದ ಇಲ್ಲೋ ಅಂತ ಹೇಳಿ, ಆದ್ರೂ ನೋಡಿದೆ ಹಾಸಿಗೆ ಮೇಲೆ ಎದ್ದು ಕೂತು ಮೊದ್ಲೇ ದೀಕ್ಷೆ ತಗೊಂಡೆ. ನಂಗೆ ಹಿಂಗೆ ಎದ್ದು ಚೇರ್ ಮೇಲೆ ಕೂಡ್ಲಿಕ್ ಬರ್ತಿದ್ದಿಲ್ಲ. ಅದು ಆಯ್ತು. ಅದಾಗಿನ ಆಮೇಲೆ ನೀವು 21 days ಅಂತಂದ್ರಿ. ಅವಾಗ ಮತ್ತೆ ನಾನು 3-4 ದಿವ್ಸ ಬೆಡ್ ಮೇಲೆ ಕೂತು ಕ್ಲಾಸ್ ಕೇಳಿದೆ. ಆಮೇಲೆ ವಾಕಿಂಗ್ ಮೆಡಿಟೇಷನ್ ಬಂತಲ್ಲ, ನಂಗೆ ಅವರು ನಡಿಯಬೇಡ ಅಂತ ಹೇಳಿದ್ರು. ಅದು ನೋಡೋಣ ಅಂತಂತ ಹೇಳಿ ನಿಧಾನಕ್ಕೆ ಹಾಕೊಂಡು ಇಲ್ಲೇ ರೂಮಲ್ಲೇ ಅಷ್ಟೇ ನಡೆದೆ. ಆದ್ರೂ ಏನೂ ಇದಾಗ್ಲಿಲ್ಲ. ಅದು ನಿಮ್ಮ ಶಕ್ತಿ ನನ್ನನ್ನು ಅಷ್ಟು ನಡೆಸ್ತು. ಈಗ ಬೆನ್ನಿಂದ ಪೂರ್ತಿ ಕಡಿಮೆ ಆಗಿದೆ. ಶೋಲ್ಡರ್ ಕೈ ಮೇಲೆ ಎತ್ಲಿಕ್ಕೆ ಬರ್ತಾ ಇಲ್ಲ, ಅದು ಆಗ್ತದೆ ಅಂತ ವಿಶ್ವಾಸ ಇಟ್ಟು ನಿಮ್ ಮೆಡಿಟೇಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ನಾನು ಜಾಬ್ ಮಾಡೋದ್ರಿಂದ ನೌಕರಿಯಲ್ಲಿ ರಜಾ ಬೇಗ ಬಂದ್ ಜಾಯ್ನ್ ಆಗ್ರಿ ಅಂತಂದ್ರು.
ಅದು ನಂಗೆ ಕೈ ಮ್ಯಾಲೆ ಎತ್ಲಿಕ್ ಬರ್ತಾ ಇರ್ಲಿಲ್ದಕ್ಕೆ ನಾ ಮತ್ತೆ ಸರ್ ನಂಗೆ ಲೀವ್ ಎಕ್ಸ್ಟೆನ್ಷನ್ ಬೇಕು, ನಂಗೆ ಕೈ ಮ್ಯಾಲೆ ಎತ್ಲಿಕ್ ಬರ್ತಾ ಇಲ್ಲ, ಬಂದ್ರು ನಾ ಪೇಷಂಟ್ ನೋಡ್ಲಿಕ್ ಆಗಲ್ಲ, ಸಲಾಯಿನ್ ಬಾಟ್ಲಿ ಹಾಕ್ಲಿಕ್ ಆಗಲ್ಲ, ನಂದೇ ಕೈ ನೋವಿದೆ, ನಂಗೆ ಇನ್ನೊಂದ್ ಸ್ವಲ್ಪ ದಿನ ರಜಾ ಕೊಡ್ರಿ ಅಂದೆ. ಅವರು ಆಯ್ತು ಅಂತ ಹೇಳಿ ರಜಾ ಸ್ಯಾಂಕ್ಷನ್ ಮಾಡಿದ್ರು. ಮೇಡಮ್ ನಿಮ್ಗೆ ಎಷ್ಟ್ ಹೇಳಿದ್ರು ಥ್ಯಾಂಕ್ಸ್. ನಾನು ಅತ್ ಬಿಟ್ಟಿದ್ದೆ, ನಾನು ಹಿಂಗ್ 21 ದಿನ ಹೆಂಗ್ ಮಲ್ಕೋಬೇಕು ಬೆಡ್ ಮೇಲೆ, ಇದು ಮಾಡ್ಬೇಕು ಅಂತ ಹೇಳಿ. ಆದ್ರ ನಂಗೆ ಅಷ್ಟು ನಿಮ್ದು ಎನರ್ಜಿ ನನ್ನಲ್ಲಿ ತಂದು ಎಬ್ಬಿಸಿ ಕೂಡ್ಸಿ, ನೀವು ನೋಡಿರ್ಬೇಕು ಮೊದ್ಲಿಗೆಲ್ಲ ನಾ ಬೆಡ್ ಮೇಲೆ ಮೊದ್ಲೇ ಸ್ಕ್ರೀನ್ ನಾನು ನೋಡಿದ್ರೆ ಬೆಡ್ ಮೇಲೆ ಇದ್ದೀನಿ, ಆಮೇಲೆ 8-10 ದಿವ್ಸ ಆಗಿಂದ ಈ ಚೇರಿಗೆ ಬಂದ್ ಕೊಡ್ತಾ ಇದ್ದೀನಿ. ಅದ್ ಕೆಳಗೆ ಕೂಡ್ಲಿಕ್ ಬರ್ತಿದ್ದಿಲ್ಲ, ಈಗ 2 days ಆಯ್ತು ಅಷ್ಟೇ ಕೆಳಗೆ ಕೂಡ್ಲಿಕ್ ಬರ್ತಾ ಇದೆ. ಇನ್ನು ನನ್ನಲ್ಲೇ ಶಕ್ತಿ ಬರ್ತಿದೆ ಅಂತ ನಂಗೆ ಅನಿಸ್ತಿದೆ. ಬರುತ್ತೆ ಬರುತ್ತೆ. ಆಮೇಲೆ ನೀವು ವಿದ್ಯಾವತಿ ಮೇಡಮ್ ವಾಕಿಂಗ್ ಮೆಡಿಟೇಷನ್ ಕಂಟಿನ್ಯೂ ಆಗಿ 45 days ಮಾಡ್ರಿ. ಎದ್ದು ಓಡಾಡುವಾಗ, ಈಗ ಬೇಡ, ಫಿಟ್ ಆಗಿದ್ರಲ್ಲ ಅವಾಗ 45 days ಮಾಡ್ರಿ. ನಿಮ್ದು ಫ್ಯಾಟ್ ಇದೆ ನೋಡ್ರಿ ಅದು ಆಟೋಮೆಟಿಕ್ ಕರಗುತ್ತೆ. ಅಫರ್ಮೇಶನ್ಸ್ ಮಾಡ್ರಿ, ಮಿರರ್ ಅಫರ್ಮೇಶನ್ ಮಾಡ್ರಿ. ಸ್ವಲ್ಪ ನಿಂಬಲ್ಲಿ ದೈಹಿಕ ಬದಲಾವಣೆಗಳು ಆಟೋಮೆಟಿಕ್ ಬರುತ್ತೆ ನಿಮ್ಗೆ. ದಿನ ಮಾಡ್ತಾ ಇದ್ದೇನೆ ಮೇಡಮ್, ನೀವು ಎಂದ್ ಹೇಳಿರಲ್ಲ ಅಂದಿಂದ ತಪ್ಸಂಗಿಲ್ಲ. ವಾಟರ್ ಮೆಡಿಟೇಷನ್, ಮಿರರ್, ಅವರ ಕ್ಲೀನಿಂಗ್ ಮಾಡ್ಕೊಂಡೆ ನಾ ಕೂಡ್ತೇನೆ ಮೇಡಮ್. ಎಸ್ ಎಸ್, ಓಕೆ ಮ್ಯಾಮ್, ಗ್ರೇಟ್ ಗ್ರೇಟ್. ಇಲ್ಲ ನಮಗೂ ಖುಷಿ ಆಯ್ತು, ರಿಸಲ್ಟ್ ಇದೆಯಲ್ಲ. ನೋಡ್ರಿ ಮತ್ತೆ ವಿಚಾರ ಮಾಡ್ರಿ. ನಾವು ಬಹಳ ಸಲ ನೀವು ನೋಡಿರ್ಬೋದು ಫೇಸ್ಬುಕ್ಕಿನಲ್ಲಿ ಹೋಗ್ಲಿ ಬಿಡು ಅಂತೇಳಿ ಯಾರು ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋದ್ರು ಮತ್ತೆ ವಾಪಸ್ ಬಂದ್ ಮಾಡೋರು ಬಹಳ ಜನ ಇದ್ದಾರೆ. ಎನರ್ಜಿ ಆಟೋಮೆಟಿಕ್ ಎಳೆಯುತ್ತೆ. ನಮ್ದು ಎಲ್ಲೆಲ್ಲಿ ಲೆಕ್ಕ ಇರುತ್ತೆ ನೋಡ್ರಿ, ಹಿಸಾಬ್ ಕಿತಾಬ್ ಅಂತೀವಿ ನಮ್ ಕಡೆ ಬೀದರ್ ಕಡೆ. ನಮ್ದು ಎಲ್ಲೆಲ್ಲಿ ಹಿಸಾಬ್ ಕಿತಾಬ್ ಇದೆ ನೋಡ್ರಿ, ಅಲ್ಲಿ ಯೂನಿವರ್ಸ್ ತಂತಾನೆ ಕರ್ಕೊಂಡ್ ಬರುತ್ತೆ. ನಾವು ಬರೋದ್ ಬೇಕಾಗಿಲ್ಲ. ಅದಕ್ಕೆ ಹೇಳ್ತೀನಿ, ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ, ನಾವು ರೇಖಿಯನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಹಾಗಾಗಿ ನಾವು ಅದೃಷ್ಟವಂತರು ಇಡೀ ಜಗತ್ತಲ್ಲಿ. ಹಾಗಾಗಿ ಇದ್ರ ಜೊತೆಗೆ ಲೈಫ್ ಟೈಮ್ ನೀವೆಲ್ಲರೂ ಬದುಕುವಂತ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ತಾ, ಎಸ್. ಸೊ ನೆಕ್ಸ್ಟ್ ಮತ್ತೆ 6:15 ಟೈಮ್ ಆಗಿದೆ. ಲಾಸ್ಟ್ ಒಬ್ರು ತಗೊಳ್ಳೋಣ. ಇನ್ನು ಒಂದ್ ಏನು ಅಂದ್ರ, ಇವತ್ತು ಒಂದು ಕೆಲಸವನ್ನ ಮಾಡ್ಬೇಕು. ಇಲ್ಲಿ ಹೇಳಿದವರು ಮತ್ತೆ ಹೇಳಲಾರ್ದವ್ರು ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ಇದೆ ನೋಡ್ರಿ, ಈ ರೀತಿ ಇಟ್ಟು ಒಂದೊಂದು ವಿಡಿಯೋನ ಕಂಪಲ್ಸರಿ ಮಾಡ್ಬೇಕು. ಮತ್ತೆ ಯಾರ್ದು ವಿಡಿಯೋ ಬಂದಿದೆ ನೋಡ್ರಿ ಅವರಿಗೆ ಈ ಸಲದ ಹುಣ್ಣಿಮೆ ಧ್ಯಾನ ಇದೆ ನೋಡ್ರಿ, ಅದು ಪೂರ್ತಿ ಫ್ರೀ ಇರುತ್ತೆ. ಅಟ್ಲೀಸ್ಟ್ ಅದಕ್ಕಾದ್ರೂ ಮಾಡ್ರಿ. ಮೈಂಡಿಗೆ ಮೆಸೇಜ್ ಕೊಡ್ರಿ ಫ್ರೀ ಇರುತ್ತೆ ನನ್ಗೆ ಅಂತ ಹೇಳಿ. ಓಕೆ, ಅಂದ್ರೆ ನಿಮ್ಗೆ ಧೈರ್ಯ ಬರ್ಲಿ. 500 ಕಟ್ಟೋದ್ ದೊಡ್ಡ ವಿಷಯ ಇಲ್ಲ, ಬಟ್ ಮೈಂಡಿಗೆ ಹೇಳ್ರಿ ನೀವು ಎಸ್ ಈ ಸಲ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ ನಿಮ್ಮದೊಂದು ವಿಡಿಯೋನ ಮಾಡಿ ಕಳಿಸಿದ್ರೆ ನಮ್ಮ ಟೀಮ್ನವ್ರು ಅದನ್ನ ನೋಡಿ ನಿಮ್ಗೆ ಹುಣ್ಣಿಮೆ ಧ್ಯಾನದ ಗ್ರೂಪ್ ನಲ್ಲಿ ನಿಮ್ಗೆ ಆಡ್ ಮಾಡ್ತಾರ. ನಮ್ಮ ಇಚ್ಛೆ ಏನು ಅಂದ್ರೆ ನೀವು ಪರಿವರ್ತನೆ ಆಗ್ಬೇಕು, ನಿಮ್ಮಲ್ಲಿ ಮಹಾ ಪರಿವರ್ತನೆ. ಯಾರು ಇವ್ರಿಗೆ ಏನ್ ಆಗೋದಿಲ್ಲ ಅನ್ನೋರು ಇದಾರ ನೋಡ್ರಿ, ಇವ್ರು ಇಷ್ಟ ಹೆಂಗ್ ಮಾಡಿದ್ರು ಅಂತ ನಿಮ್ ಹತ್ರ ಬರ್ಬೇಕು ಅವ್ರು. ಆ ಪರಿವರ್ತನೆ ಇದೆ, ಅದು ನಿಜವಾದ ಪರಿವರ್ತನೆ ನೋಡ್ರಿ. ಸಾಮಾನ್ಯರ ಜೊತೆ ಸಾಮಾನ್ಯವಾಗಿ ಬದುಕೋಕ್ಕಿಂತ ಸಾಮಾನ್ಯರ ಜೊತೆನೆ ಉಳ್ದ ಅಸಾಮಾನ್ಯವಾಗ್ತೀವಿ ನೋಡ್ರಿ, ಅದು ನಮ್ ಸಕ್ಸಸ್. ಸೊ ಹಾಗಾಗಿ ಅಂತಹ ಇದೆ ನೋಡ್ರಿ, ಅದು ನಿಮ್ಗೆ ಬರ್ಲಿ ಅಂತ ಹೇಳಿ ಹೇಳ್ತಾ ಕೊನೆಗೆ ಒಬ್ರದ್ ಮಾತ್ರ ವಿಡಿಯೋ ತಗೊಳ್ಳೋಣ. ಅದಾದ ನಂತರ ಎಲ್ರು ದಯವಿಟ್ಟು ನಿಮ್ದ ಮೊಬೈಲ್ ಅಲ್ಲಿ ಮಾಡ್ರಿ, ಮತ್ತೆ ಕಳಿಸ್ಕೊಡ್ರಿ. ಅದನ್ನ ಮತ್ತೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ಏನಾದ್ರೂ ಬೇಕಾದ್ರೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನು ಒಬ್ಬರದ್ದು ಯಾರ್ದು ನಾನು ಅನ್ಮ್ಯೂಟ್ ಮಾಡ್ಲಿ? ನಮ್ಮ ಅಹುಜಾ ಮೇಡಮ್ ಮಾಡ್ಲಿ? ಎಸ್, ವೇಟ್. ಅಹುಜಾ ಮೇಡಮ್, ಪ್ರತಿಭಾ ಮೇಡಮ್ ಕೈ ಮಾಡ್ತಾ ಇದ್ದಾರೆ, 1 ನಿಮಿಷ. ಅವ್ರಿಗೆ ಒಬ್ರಿಗೆ ಲಾಸ್ಟ್ ತಗೊಳ್ಳೋಣ. ಅನ್ಮ್ಯೂಟ್ ಮಾಡ್ರಿ ಪ್ರತಿಭಾ ಮೇಡಮ್. ಎಸ್. ನಮಸ್ತೆ ಮೇಡಮ್, ಎಲ್ಲರಿಗೂ ಕೂಡ ನಮಸ್ತೆ. ನಾನು ಆಕ್ಚುಲಿ 10 ವರ್ಷದ ಹಿಂದೆನೆ ಇದನ್ನು ಕಲಿಬೇಕು, ರೇಖಿ ಕಲಿಬೇಕು ಅಂತ 1-2 ಸಲ ನಾನು ಬೇರೆಯವ್ರನ್ನ ವಿಚಾರಿಸಿದ್ದೆ. ಬಟ್ ಗೊತ್ತಿಲ್ಲ, ಅವಾಗ ನನಗೆ ಕಲೀಲಿಕ್ಕೆ ಆಗಿಲ್ಲ. ಸೇಮ್ ಫೇಸ್ಬುಕ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೀವು ಮಾತಾಡೋದನ್ನೇ ಕೇಳಿಲ್ಲ, ಈ ಮೇಡಮ್ ಹತ್ರ ಕಲ್ತ್ರೆ ಏನೋ ನಾನು ಏನ್ ಅನ್ಕೊಂಡಿದ್ದೀನಿ ಅದನ್ನ ಕಲಿಬಹುದು. ಯಾಕಂದ್ರೆ ನಾನು ಯೋಗ ಮತ್ತು ಮೆಡಿಟೇಷನ್ ಅನ್ನ ಆಲ್ರೆಡಿ ಮಾಡ್ತಾ ಇದ್ದೆ, ಅಂದ್ರೆ ಆಧ್ಯಾತ್ಮಿಕವಾಗಿ ತುಂಬಾ ಕನೆಕ್ಟ್ ಆಗಿದ್ದೆ. ಇದನ್ನ ಕಲಿಬೇಕು ಅಂದಾಗ ಫಸ್ಟ್ ನಿಮ್ಮದು 3 ದಿನದ ಕ್ಲಾಸಿಗೆ ಸೇರ್ಕೊಂಡಾಗ, ಇಲ್ಲ ಇವರೇ ನಮ್ಮ ಗುರುಗಳು, ಚೆನ್ನಾಗಿರತ್ತೆ. ಅಂದ್ರೆ ಆಕ್ಚುಲಿ ನಾನು ಸಿರ್ಸಿಯಿಂದ ಮಾತಾಡ್ತಿರೋದು, ಕಾರವಾರ ಡಿಸ್ಟಿಕ್. ನಮಗೆ ಮತ್ತು ಬೀದರಿಗೆ 500 ಕಿಲೋಮೀಟರ್ ಇದೆ. ಅಲ್ಲಿಂದ ನಾವ್ ಇಲ್ಲಿ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸತ್ತೆ. ಹಾಗೆಯ ನನಗೆ ಇದು ಕಲಿಬೇಕಾದ್ರೆ ಒಂದು ಅನುಭವ ಅಂದ್ರೆ, ನಾನು ಈಗ ಆಲ್ರೆಡಿ ಅವರೆಲ್ಲ ಹೇಳಿದ್ದಾರೆ, ಅದೆಲ್ಲ ಕೂಡ ಚೇಂಜಸ್ ನನ್ನ ಬದುಕಲ್ಲಿ ಆಗಿದೆ, ಮತ್ತೆ ರಿಪೀಟ್ ಮಾಡಲ್ಲ. ಆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾನು ಕಲಿತಾ 1 ವೀಕಲ್ಲಿ ನನಗೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ಬಂದು ನನಗೆ ದರ್ಶನ ಕೊಟ್ಟಿದ್ದಾರೆ. ಅವ್ರ ಆಶೀರ್ವಾದ ಹೇಗ್ ಮಾಡಿದ್ದಾರೆ ಅಂದ್ರೆ, ಕೈಯಲ್ಲಿ ತಲೆ ಮೇಲೆ ಆಶೀರ್ವಾದ ಮಾಡಿ ತಮ್ಮ ಪಾದದಿಂದ ಕೂಡ ನನ್ನ ತಲೆ ಮೇಲೆ ಇಟ್ಟಿದ್ದಾರೆ. ಅವಾಗ ನಿಜವಾಗ್ಲೂ ನಮ್ಮನೆಯವ್ರ ಹತ್ರ ಹೇಳ್ಕೊಂಡಿದ್ದೆ. ಅಂದ್ರೆ ನಮ್ಮನೆಯವರು 1-2 ದಿನ ಈ ಕ್ಲಾಸನ್ನು ಅಟೆಂಡ್ ಮಾಡಿದ್ರು, ನೋಡಿದ್ರು. ಅವರು ಹೇಳಿದ್ರು, ನೀನ್ ಕಲಿಬೇಕು ಅಂತ ಇದೆಯಾ, ಈ ಗುರುಗಳು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀನ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು.
ನೀವು ಹೇಳಿರೋ ವಾಟರ್ ಮೆಡಿಟೇಷನ್ ಅದೆಲ್ಲನೂ ಕೂಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನನಗೆ ಇಫೆಕ್ಟ್ ಆಗ್ತಾ ಇದೆ. ನನಗೆ ಆ ಎಕ್ಸ್ಪೀರಿಯನ್ಸ್ ರಾಘವೇಂದ್ರ ಸ್ವಾಮಿಗಳು ಬಂದು ನನಗೆ ಆಶೀರ್ವಾದ ಮಾಡಿರೋ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕಾಗಲ್ಲ. ಬಹುಶಃ ನಿಮ್ಮಂಥ ಗುರುಗಳು ಸಿಕ್ಕಿರೋದ್ರಿಂದ ನನಗೆ ಈಗ ಏನೋ ಅಂತಾರಲ್ಲ, ಕರ್ಮ ಕಳೆದಾಗ ನಮಗೆ ಕನೆಕ್ಟ್ ಆಗತ್ತೆ ಅಂತ, ಅದು ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನೀವು ಎಷ್ಟು ಕ್ಲಾಸನ್ನು ಮಾಡ್ತೀರಾ ಎಲ್ಲದಕ್ಕೂ ಕೂಡ ಅಟೆಂಡ್ ಆಗಬೇಕು. ಇಲ್ಲ ನಾ ರೇಖಿ ಇದನ್ನು ನಾವೀಗ ಫಸ್ಟು ಸೆಕೆಂಡ್ ಲೆವೆಲ್ ಹೋಗಿದ್ದೀವಲ್ಲ, ಅಚೀವ್ ಮಾಡಲೇಬೇಕು. ಯಾಕಂದರೆ ನೀವು ತುಂಬ ಎಕ್ಸ್ಪೀರಿಯನ್ಸ್ ನಿಮ್ಮದು ಹೇಳಿದ್ದೀರಾ. ನಾನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿದ್ದೀನಿ. ನಂದು ಒಂದು ಕಥಾ ಸಂಕಲನ ಬಿಡುಗಡೆ ಆಗಿದೆ. ಹಾಗೆ ನಿರೂಪಣೆ ಕೂಡ ನಾನು ಮಾಡ್ತೀನಿ. ಕೆಲವೊಂದು ನಿಮ್ಮ ಜೊತೆ ಕನೆಕ್ಟ್ ಆಗ್ತಿದೆ. ಮತ್ತು ಇಡೀ ದಿನನೂ ನಾವು ಬೆಳಿಗ್ಗೆ ಮತ್ತೊಂದು ನಾನು ಇನ್ನರ್ ಹಿಲ್ ಕ್ಲಾಸ್ ಇದಕ್ಕೂ ಮುಂಚೆ ಒಂದು 21 ಡೇಸಿಂದು ಮ್ಯಾನಿಫೆಸ್ಟೇಷನ್ ಕ್ಲಾಸನ್ನು ತೊಗೊಂಡಿದ್ದೆ. ನನಗೆ ಅದು ಇದು ಆಗತ್ತೇ ಇಲ್ಲೋ, ಇಲ್ಲ ಕಷ್ಟ ಆದರೂ ಅಡ್ಡಿಲ್ಲ ನಾನು ಇದನ್ನು ಮಾಡೋಣ ಅಂತ. ಈಗ ಏನಾಗತ್ತೆ ಅಂದರೆ ನಾವು ಬೆಳಿಗ್ಗೆ ಕ್ಲಾಸನ್ನು ಅಟೆಂಡ್ ಮಾಡಿದ ತಕ್ಷಣ, ಹಾಗೆ ನನಗೆ ಬೆಳಿಗ್ಗೆ ಹೇಳೋ ಸ್ವಲ್ಪ ಸಮಸ್ಯೆ ಇತ್ತು. ನಾನು 7 ಗಂಟೆ ಅಥವಾ 6:30 ಮೇಲೆ ಹೇಳ್ತಿದ್ದೆ. ಆದರೆ ಎದ್ದಾಗ ವಾಕಿದು ಯೋಗ ಅದನ್ನೆಲ್ಲ ಮೆಡಿಟೇಷನ್ ಎಲ್ಲ ಕೂಡ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಈಗ 5 ಗಂಟೆಗೆ ಎದ್ಬಿಟ್ಟು ನಾನು ಕ್ಲಾಸನ್ನು ಈಗ ಅಟೆಂಡ್ ಮಾಡ್ತೇನೆ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇನ್ನು ಮುಂದೆ ಕೂಡ ನಾನು ಅದೇ ಟೈಮಿಗೆ ಎದ್ಬಿಟ್ಟು ನೀವು ಹೇಳಿರೋದು ಎಲ್ಲದನ್ನು ಕೂಡ ನಾನು ಮಾಡಬೇಕು. ಈ ರೇಖಿ ಅನ್ನೋದ್ರೆ ನಾನು ಕೂಡ ಎಕ್ಸ್ಪರ್ಟ್ ಆಗಬೇಕು, ಕಲಿಬೇಕು, ನಾನು ಕೂಡ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿ ತುಂಬ ಆತ್ಮವಿಶ್ವಾಸ ಬಂದಿದೆ. ನಿಮಗೆ ನಿಜವಾಗ್ಲೂ ಇಂಥ ಒಂದು ವಿದ್ಯೆನ ಇಷ್ಟು ದೂರದಿಂದ ನೀವು ಕಲಿಸ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಜನರ ಜೊತೆ ಕನೆಕ್ಟ್ ಆಗಿರಲ್ಲ, ನಿಮಗೆ ತುಂಬ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮತ್ತೊಂದು ನಂದು ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಇವತ್ತು ನಾನು ಏನಾದ್ರೂ ಜೀವಂತ ಇದ್ದೀನಿ, ಬದುಕ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಈ ರೀತಿ ಕ್ಲಾಸ್ ಮಾಡ್ತೀನಿ, ನನಗೆ ಬಹಳ ಖುಷಿ ಆಗುತ್ತೆ. ನನ್ಗೇನು ನೆನಪು ಬರೋದಿಲ್ಲ ಟೋಟಲಿ. 1 hour ನಂದು ಏನಿದೆ ನೋಡ್ರಿ, ಬಹಳ ಎನರ್ಜೆಟಿಕ್ ಆಗಿ ನಂದು ಒಂಥರ ಡೈಮಂಡ್ ಆರ್ಸಿದ್ದಂಗೆ. ವಜ್ರ ಕೊಟ್ರು ನನಗ್ ಬೇಡ, ಬಟ್ ಕ್ಲಾಸ್ ಬೇಕು ನಂಗೆ, ಆ ರೀತಿ ಮೈಂಡ್ ಸೆಟ್ ಇದೆ ನನಗೆ. ಹಾಗಾಗಿ ನಿಮ್ಗೆಲ್ಲ ನೋಡ್ತೀನಿ, ನಿಮ್ ರಿಸಲ್ಟ್ ನೋಡ್ತೀನಿ, ಪರಿವರ್ತನೆ. ಡೇ 1 ದಿವ್ಸ ಹೆಂಗಿರ್ತೀರಿ, ಡೇ 2 ದಿವ್ಸ ಹೆಂಗಿರ್ತೀರಿ, ಮಾಡ್ತಾ ಮಾಡ್ತಾ ಬರ್ತೀನಿ ನೋಡ್ರಿ. ಅದು ನನಗೆ ಬಹಳ ಖುಷಿ ಕೊಡುತ್ತೆ. ನನ್ ಮಗಳು ಹೋದ್ಮೇಲೆ ಯಾರಿಗೂ ಭರವಸೆ ಇದ್ದಿಲ್ಲ ನಾನು ಜೀವಂತ ಇರ್ತೀನಿ ಅಂತ. ಈಗೇನ್ ಬದುಕಂಗಿಲ್ಲ, ಈಕಿ ಮುಗಿತ್ ಇಲ್ಲಿಗೆ ಎಂಡ್. ನನ್ಗೆ ಈವನ್ ನಮ್ಮ ಸಾಹಿತ್ಯ ಕ್ಷೇತ್ರದವರು ಸಮೇತ ಬಂದು ನನಗೆ ಧೈರ್ಯ ಕೊಡೋದು ಯಾಕಂದ್ರೆ, ನೀವು ಬದುಕಿರ್ರಿ ಸಾಕೀಗ ಏನ್ ಮಾಡ್ತೀರಿ, ಮಗಳು ಹೋದಳು ಅಂತ. ಆದ್ರೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಮತ್ತೆ ಯೂ ಟರ್ನ್ ಬಂತು. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಾವು ನೋವು ಬಂದಿದೆ ಅದ್ರ ಅರ್ಥ ಏನು ಅಂದ್ರ ಹೊಸದೇನೋ ಬರ್ತಾ ಇದೆ ಅಂತ. ಹಾಗಾಗಿ ಇವತ್ತಿಗೂ ನನ್ಗೇನ್ ಫೀಲ್ ಆಗುತ್ತೆ ಅಂದ್ರೆ, ಒಂದು ಚುಕ್ಕಿ ಇರ್ಲಿಕ್ಕಿಲ್ಲ ನನ್ನ ಹತ್ರ. ಇವತ್ ಲಕ್ಷಾಂತರ ಚುಕ್ಕಿಗಳನ್ನ ಜೋಡಿಸಿ ಹೋಗಿರ್ದಾಳ ನನ್ ಮಗಳು. ಸೊ ಹಾಗಾಗಿ ನೀವೆಲ್ಲರೂ ಬದುಕ್ರಿ, ಬೆಳಿರಿ, ಯಶಸ್ವಿ ಆಗ್ರಿ. ಮತ್ತೆ ರೇಖಿ ಒಂದು ಸಾಮಾಜಿಕ ಕಾರ್ಯ ಇದೆ, ಒಂದು ಆಧ್ಯಾತ್ಮಿಕ ಕಾರ್ಯ ಇದೆ. ಮತ್ತೆ ರೇಖಿ ನೀವು ಎಷ್ಟೆಷ್ಟು ಕೊಡ್ತಾ ಹೋಗ್ತೀರಿ ನೋಡ್ರಿ, ಅಷ್ಟು ಎನರ್ಜಿ ನಮ್ಮ ಹತ್ರ ಜಾಸ್ತಿ ಆಗುತ್ತೆ. ಇದು ನನ್ನ ಅನುಭವ. ಇವತ್ತೀಗ ಯಾರ್ದು ಸಮಸ್ಯೆ ಸಲುವಾಗಿ ನಾನು ಹೀಲಿಂಗ್ ಮಾಡ್ತೀನಿ ನೋಡ್ರಿ, ಎಷ್ಟೋ ಸಲ ನಮ್ಮ ಸಮಸ್ಯೆಗಳು ತಂತಾನೆ ಆಟೋಮೆಟಿಕ್ ಸರಿ ಹೋಗಿರ್ತಾವ, ಕರೆಕ್ಟ್ ಆಗಿರ್ತಾವ. ಸೊ ಹಾಗಾಗಿ ಅಂತಹದ್ದೊಂದು ಸಾಮಾಜಿಕ ಕಾರ್ಯವನ್ನ ನಾವೆಲ್ಲರೂ ಮಾಡೋಣ. ಸಮಯ ಆಗಿದೆ, ಹಾಗಾಗಿ ಎಲ್ಲರಿಗೂ ಟಾಸ್ಕ್ ನೆನಪಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ಯಾರ್ಯಾರು ಮಾತಾಡೋದಕ್ಕೆ ರೆಡಿ ಇದ್ರಿ, ಪ್ರತಿಯೊಬ್ರು ಇದು ಲೆಫ್ಟ್ ಆದ ತಕ್ಷಣ ಅದೇ ಮೊಬೈಲ್ ಅನ್ನ ಹಿಂಗ್ ಹಿಡಿಬೇಕು, ಸೆಲ್ಫಿ ಮೋಡ್ ನಲ್ಲಿ ನಿಂದಿರ್ಬೇಕು, ವಿಡಿಯೋ ಮಾಡ್ಬೇಕು. 2 3 ನಿಮಿಷ ವಿಡಿಯೋ ಮಾಡಿ ದಯವಿಟ್ಟು ಎಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕಳಿಸ್ರಿ. ನಮಗೂ ರಿಸಲ್ಟ್ ಬೇಕು. ರಿಸಲ್ಟ್ ಇದ್ರೆ ನಾವು ಇನ್ನೂ ಮತ್ತೆ ಬೇರೆ ಬೇರೆ ಬ್ಯಾಚ್ ಗಳಲ್ಲಿ ಇನ್ನು ಆಡ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಮ ಕ್ವಶನ್ಸು ಡೌಟ್ಸು ಇದೆ, ಇದಕ್ಕೆಲ್ಲದಕ್ಕೂ ನಾನೇ ಆನ್ಸರ್ ಮಾಡ್ತೀನಿ, ಬೇರೆ ಯಾರು ಮಾಡೋದಿಲ್ಲ. ಓಕೆನಾ? ಸೊ ಎಲ್ಲರೂ ವಿಡಿಯೋ ಈಗ್ಲೇ ಮಾಡ್ಬೇಕು, ತಕ್ಷಣಕ್ಕೆ. ಯಾವಾಗ್ಲೂ ಸಬ್ಕಾನ್ಶಿಯಸ್ ಮೈಂಡ್ ನೆನ್ಪಿಡ್ರಿ. ಸಬ್ಕಾನ್ಶಿಯಸ್ ಮೈಂಡ್ ಡಿಲೇ ಮಾಡೋದ್ರಿಂದ, ನೀವು ತಡ ಮಾಡೋದ್ರಿಂದ ಸೈಲೆಂಟ್ ಆಗುತ್ತೆ. ಯಾವಾಗ್ಲೂ ಆಕ್ಷನ್ ಟೇಕರ್ ಆಗೋದು, ಈಗ ಮಾಡ್ಬೇಕಾ ಹೀಗೆ ಮಾಡ್ಬಿಡೋದು, ಈ ರೀತಿ ಮಾಡೋದ್ರಿಂದ ನಾನು ನನ್ನ ಜೀವನದಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತೇಳಿ ಹೇಳ್ತಾ, ಎಲ್ಲರ ವಿಡಿಯೋನ ಇಲ್ಲೇ ಕುಂತು ನಾನು ವೇಟ್ ಮಾಡ್ತೀನಿ. ಮತ್ತೆ ಎಲ್ಲರಿಗೂ ಈ ಸಲದ ಹುಣ್ಣಿಮೆ ಧ್ಯಾನ ಇದೆ ನೋಡ್ರಿ, ಅದು ಗಿಫ್ಟೆಡ್ ಇದೆ. ನೀವು ವಿಡಿಯೋ ಮಾಡ್ಲಿಲ್ಲ ಅಂದ್ರೂ ಕೊಡ್ತೀನಿ. ನಮ್ಮ ಮೈಂಡ್ ನ ತಗೊಂಡಿನಿ, ಈ ಸಲದ್ ತಗೋಬಾರ್ದು ಯಾರ ಹತ್ರನು ಫೀಸ್ ಅಂತೇಳಿ, ಗೊತ್ತಿಲ್ಲ ನನ್ಗೆ ಹಂಗ್ ಬಂತು. ಟ್ರಸ್ಟ್ ನ ವರ್ಕ್ ನಡೀತಾ ಇದೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಪರಮಾತ್ಮ ಮಾಡೋನಿದ್ದಾನೆ. ಸೊ ಹಾಗಾಗಿ ಎಲ್ರು ನಿಮ್ಮ ಅನಿಸಿಕೆಯ ವಿಡಿಯೋನ 10 ನಿಮಿಷದ ಒಳಗೆ ನನ್ಗೆ ಕಳಿಸ್ಬೇಕು. 6:40 ಆಗಿದೆ. ಹಾ, ಎಸ್, ಓಕೆನಾ? 10 ಮಿನಿಟ್ಸ್ ಒಳಗೆ ಇದು ಲೆಫ್ಟ್ ಆಗ್ಬೇಕು, ವಿಡಿಯೋ ಆನ್ ಮಾಡ್ಬೇಕು. ಅದಾದ್ಮೇಲೆ ಮೊಬೈಲ್ ಮಾತ್ರ ಈ ರೀತಿ ಹಿಡಿಬೇಕು, ಈ ರೀತಿ ಹಿಡಿದ್ರೆ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಮತ್ತೆ ಆ ವಿಡಿಯೋ ನಿಮ್ಮ ಹತ್ರನೂ ಒಂದು ದಾಖಲೆ ಇರುತ್ತೆ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ನಾಳೆನೂ ಕ್ಲಾಸ್ ಇರುತ್ತೆ, ಮತ್ತೆ ನಾಡಿದ್ದು ಇರುತ್ತೆ. ಓಕೆ, ಬಾಯ್.